ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 21 ದಿವಸದ ಕಾರ್ಯಕ್ರಮದ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ ಮುಂಚೆ ನಮ್ಮ ಗುರುಗಳಾದ ಪ್ರತಿಯವರಿಗೂ ಮತ್ತೆ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತರ್ ಬಾಬಾಜಿ ಅವರಿಗೂ ಮತ್ತೆ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಎಲ್ಲ ಪರ್ಮನೆಂಟ್ ಮಾಸ್ಟರ್ಸ್ಗೂ ಪ್ರತ್ಯೇಕ ಆತ್ಮ ವಂದನಗಳು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 1 ಗಂಟೆ ಕಾಲ ಇದರಲ್ಲಿ ಮೊದಲನೇದಾಗಿ 45 ನಿಮಿಷ ಆಳವಾದ ಧ್ಯಾನಾಭ್ಯಾಸ, ಆನಾಪಾನಸತಿ ಧ್ಯಾನಾಭ್ಯಾಸ, ತದನಂತರ 15 ನಿಮಿಷದ 20 ನಿಮಿಷವರೆಗೂ ನಾವು ಆಧ್ಯಾತ್ಮಿಕ ಪರಿಕಲ್ಪನೆ ತಿಳ್ಕೊತೀವಿ. ಸ್ನೇಹಿತರೆ, ಪ್ರತಿಯೊಬ್ಬರು ಈಗ ಧ್ಯಾನ ಭಂಗಿಮದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಶುರು ಮಾಡಿ. ಈಗಾಗಲೇ ನಿಮಗೆ ಧ್ಯಾನ ಅಭ್ಯಾಸ ಗೊತ್ತು ಹೇಗೆ ಮಾಡೋದು ಅಂತ. ದಯವಿಟ್ಟು ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಭಂಗಿಮದಲ್ಲಿ ಕೂತ್ಕೊಳ್ಳಿ. ಹೊಸಬ್ರು ಯಾವ್ದಾರ ಜಾಯ್ನ್ ಆಗಿದ್ರೆ ದಯವಿಟ್ಟು ನಾವು ಹೇಳುವಂತ ಇನ್ಸ್ಟ್ರಕ್ಷನ್ಸ್ ಪಾಲನೆ ಮಾಡಿ. ನೋಡಿ, ಈ ತರ 2 ಕೈಗಳು ಜೋಡಿಸ್ಕೊಳ್ಳಿ. 2 ಕೈಗಳು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಹಾಗೆ ಈ ತರ 2 ಪಾದಗಳು ಕ್ರಾಸ್ ಮಾಡ್ಕೊಂಡು, ನೀವು ಕುರ್ಚಿ ಮೇಲೆ ಕೂತ್ಕೊಂಡ್ರೆ, ಸೋಫಾ ಮೇಲೆ ಕೂತ್ಕೊಂಡ್ರೆ ಪಾದಗಳು ಈ ತರ ಕ್ರಾಸ್ ಮಾಡ್ಕೋಬೇಕು. ಬೆನ್ನು ನಿಟಾರಾಗಿ ಇಟ್ಕೊಳ್ಳಿ. ಕೂತ್ಕೊಳ್ಳುವಾಗ ಬೆನ್ನು ನಿಟಾರಾಗಿರ್ಬೇಕು. ಸುತ್ತು ಕತ್ಲೆ ಮಾಡ್ಕೊಳ್ಳಿ, ಜಾಸ್ತಿ ಲೈಟಿಂಗ್ ಇರಬಾರ್ದು. ಆಮೇಲೆ 1 ಗ್ಲಾಸ್ ನೀರು ಕುಡಿಬಹುದು. ಮೂಗು ಬೆಚ್ಚ ನೀರು ಇದ್ರೆ ಒಳ್ಳೆಯದು. ಒಂದು ಗ್ಲಾಸ್ ನೀರು ಕುಡಿಬಹುದು. ಇನ್ನೊಂದು ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನ ತದನಂತರ ನೀವು ಕುಡಿದ್ರೆ ಅದನ್ನು ಶಕ್ತಿಯುತ ನೀರಾಗತ್ತೆ. ಸ್ನೇಹಿತರೆ, ಈಗ ಕೊನೆಯದಾಗಿ ಯಾವುದೇ ಸ್ಪೆಕ್ಸ್ಗಳಿದೆ, ಕನ್ನಡಿಗಳಿದೆ, ಕನ್ನಡಿಗ ತೆಗೆದು ಪಕ್ಕ ಇಟ್ಕೊಳ್ಳಿ. ದಯವಿಟ್ಟು ಎಲ್ಲಾರನ್ನೂ ಈಗ ಸುನ್ನಿತವಾಗಿ ಹಾಯಾಗಿ ಆರಾಮಾಗಿ ಕೂತ್ಕೊಂಡಿದ್ವಿ. ನಿಧಾನವಾಗಿ ನಮ್ಮ 2 ಕಣ್ಣುಗಳನ್ನು ಮುಚ್ಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಬ್ಬರು 2 ಕಣ್ಣುಗಳನ್ನು ಮುಚ್ಕೊಳ್ಳಿ. ನಿಧಾನವಾಗಿ ಆರಾಮಾಗಿ ಮಾಡಿ. ಪ್ರತಿಯೊಬ್ಬರು 2 ಕಣ್ಣುಗಳನ್ನು ಮುಚ್ಕೋಬೇಕು. ಆಮೇಲೆ ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಸಹಜವಾದ ಉಸಿರಾಟವನ್ನು ಗಮನಿಸಲು ಪ್ರಾರಂಭಿಸಿ. ಸಹಜವಾದ ಉಸಿರಾಟ ಮೇಲೆ ಗಮನಿಕ, ಶ್ವಾಸದ ಮೇಲೆ ಗಮನಿಕ. ಶ್ವಾಸ, ಉಚ್ಛ್ವಾಸ, ನಿಶ್ವಾಸ. ಈ ಶ್ವಾಸ ಏನ್ ನಡೀತಾ ಇದೆಯೋ ನಿಮ್ಮ ಮೂಗಿನ ಕೊನೆ ಭಾಗದಲ್ಲಿ ಈ ಶ್ವಾಸ ಏನ್ ನಡೀತಾ ಇದೆಯೋ ಅದು ಗಮನಿಸ್ತಾ ಕೂತ್ಕೊಳ್ಳಿ. ಸ್ನೇಹಿತರೆ, ಆಯಾ ಕೂತ್ಕೊಂಡಿದ್ವಿ, ಯಾವುದೇ ಯೋಚನೆಗಳಿಲ್ಲ. ಮನಸ್ಸಲ್ಲಿ, ದೇಹದಲ್ಲಿ ಯಾವುದೇ ಒತ್ತಡ ಇಲ್ಲ. ಆಯಾ ಕೂತ್ಕೊಂಡು ನಮ್ಮ ಶ್ವಾಸನ ಗಮನಿಸ್ತಾ ಕೂತ್ಕೊಂಡಿದ್ವಿ. ಸಹಜವಾದ ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಇದೀವಿ. ಏನು ಯೋಚನೆ ಮಾಡಕೋಬೇಡಿ, ಯಾವುದೇ ಯೋಚನೆ ಮಾಡಕೋಬೇಡಿ. ಧ್ಯಾನದಲ್ಲಿ ಕೂತಿರುವಾಗ ಯಾವ ಯೋಚನೆಗಳು ಬೇಕಾಗಿಲ್ಲ. ಯಾವ ಯೋಚನೆ ಜೊತೆಗೆ ಹೋಗಬಾರ್ದು, ಯಾವ ಯೋಚನೆ ಮಾಡಬಾರದು, ಯೋಚನೆ ವಿಶ್ಲೇಷಣೆ ಮಾಡಬಾರ್ದು. ಬರೀ ಶ್ವಾಸದ ಮೇಲೆ ಗಮನಿಕ. ಸಾಕ್ಷಿ ಭಾವದಿಂದ ಆ ಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಶ್ವಾಸ ಹೋಗ್ತಾ ಇದೆ, ಬರ್ತಾ ಇದೆ, ಉಚ್ಛ್ವಾಸ ನಿಶ್ವಾಸ ಆಗ್ತಾ ಇದೆ. ಇದೇ ಆನಾಪಾನಸತಿ ಮೆಡಿಟೇಷನ್, ಆನಾಪಾನಸತಿ ಧ್ಯಾನ. ಶ್ವಾಸದ ಮೇಲೆ ಗಮನ. ಯಾವುದೇ ಯೋಚನೆಗಳು ಬರ್ತಾ ಇದ್ರೆ, ಜಾಸ್ತಿ ಬರ್ತಾ ಇದ್ರೆ ಅದನ್ನು ಕತ್ತರಿಸಿ ತಿರ್ಗಾ ಶ್ವಾಸದ ಮೇಲೆಗೆ ಗಮನಕ್ಕೆ ಬನ್ನಿ. ಯೋಚನೆಗಳು ಬಂದ್ರೆ ಕತ್ತರಿಸಿ ತಿರ್ಗಾ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಸ್ನೇಹಿತರೆ, ಶ್ವಾಸದ ಮೇಲೆ ಗಮನಿಕ. ಯಾವುದು ಮಂತ್ರ ಇಲ್ಲ, ಜಪ ಇಲ್ಲ, ನಾಮಸ್ಮರಣೆ ಇಲ್ಲ, ದೇವರು ಪಠಣ ಯಾವುದು ಊಹಿಸ್ಕೋಬಾರ್ದು. ಅನ್ಯದ ಏನು ಮಾಡಬಾರ್ದು. ಶ್ವಾಸದ ಮೇಲೆ ಮಾತ್ರ ಗಮನಕ್ಕೆ ಇಟ್ಕೊಳ್ಳಿ. ಒಂದು ಮೃದುವಾದ ಸಂಗೀತವನ್ನು ಅದು ಕೇಳಿಸ್ಕೊಂತ ಈ ಧ್ಯಾನವನ್ನು ಎಲ್ಲರನ್ನೂ ಸಾಮೂಹಿಕವಾಗಿ ನಡೆಸ್ಕೊಂಡು ಹೋಗ. ಸ್ನೇಹಿತರೆ, ಯಾರೂ ಕಣ್ಣು ತೆರೆಯಬಾರದು. ನಾವು ಓಕೆ ಹೇಳೋವರೆಗೂ ಕಣ್ಣಿಂದ ಹೆಚ್ಚು ಶಕ್ತಿ ವಿಹೀನ ಆಗ್ತದೆ. ಅದಕ್ಕೆ ಕಣ್ಣು ಮಾತ್ರ ತೆರೆಯಬಾರದು. ಆಯಾ ಕೂತ್ಕೊಂಡು ಶ್ವಾಸದ ಮಾತ್ರ ಗಮನಿಸ್ತಾ ಕೂತ್ಕೊ. ಶ್ವಾಸದ ಮೇಲೆ ಗಮನಿಕ.
ಕೊನೆಯದಾಗಿ 1 ನಿಮಿಷ ಕಾಲ ಸ್ನೇಹಿತರೆ ಶ್ವಾಸದ ಮೇಲೆ ಗಮನ, ಯಾರ ಕಣ್ಣು ತೆರೆಯಬಹುದು. ಶ್ವಾಸದ ಮೇಲೆ ಗಮನ. ಸೆಕೆಂಡ್ಸ್ ಕೊನೆಯದಾಗಿ 30 ಸೆಕೆಂಡ್ ಕಾಲ ಶ್ವಾಸದ ಮೇಲೆ ಗಮನ, ಯಾರು ಕಣ್ಣು ತೆರೆಯಬಹುದು. ಲಾಸ್ಟ್ 10 ಸೆಕೆಂಡ್ಸ್ ಕೊನೆಯದಾಗಿ 10 ಸೆಕೆಂಡ್ ಕಾಲ ನಿಧಾನವಾಗಿ ದೇಹ ಬಿಡ್ತಾ ಇರಿ ಎಲ್ಲರೂ ಸ್ನೇಹಿತರೆ. ಲಾಸ್ಟ್ 5 ಸೆಕೆಂಡ್ಸ್ ಕೊನೆಯದಾಗಿ 5 ಸೆಕೆಂಡ್ ಸ್ನೇಹಿತರೆ. ಐದು, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳು ತೆಗೆದು 2 ಕೈಗಳು 2 ಕಣ್ಣು ಮೇಲೆ ಮುಚ್ಚಿಕೊಂಡು ಸ್ಪರ್ಶ ಮಾಡಿ ಒಂದು 5 ಸೆಕೆಂಡ್ ಕಾಲ ಸ್ನೇಹಿತರೆ ನಿಧಾನವಾಗಿ ಸ್ಪರ್ಶ ಮಾಡಿ. ಹಾಗೆ 5 ಸೆಕೆಂಡ್ ಇಟ್ಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ 2 ಕೈಗಿಂತ ತೆಗೆದು 2 ಕಣ್ಣುಗಳು ಬಿಡ್ಬೋದು. ನಿಧಾನವಾಗಿ ಆರಾಮಾಗಿ ಮಾಡಿ. ಎಲ್ಲರೂ ನಿಧಾನವಾಗಿ ದೇಹ ಎಚ್ಚರಿಕೆ ಬರ್ತಾ ಇರಿ ಸ್ನೇಹಿತರೆ. ಇಷ್ಟವರೆಗೂ ಅದ್ಭುತವಾದ ಧ್ಯಾನವನ್ನು ನಡೆಸ್ಕೊಂಡಿದ್ದೀವಿ. ಎಲ್ಲರೂ ಸಂಗೀತ ಧ್ಯಾನವನ್ನು, ಮಂತ್ರ ಮೆಡಿಟೇಷನ್ ಅನ್ನು, ಮಂತ್ರ ಜೊತೆಗೆ ಅದ್ಭುತವಾದ ಈ ಧ್ಯಾನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಾಡಿದ್ವಿ ಸ್ನೇಹಿತರೆ. ರೈಟ್ ಸ್ನೇಹಿತರೆ, ಎಲ್ಲರೂ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಈಗ ವಿಡಿಯೋಗಳು ಆನ್ ಮಾಡ್ಕೋಬಹುದು. ನಿಮ್ಮ ವಿಡಿಯೋಗಳು ಆನ್ ಮಾಡ್ಕೋಬಹುದು ಸ್ನೇಹಿತರೆ. ರೈಟ್ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟವರೆಗೂ ಧ್ಯಾನಾಭ್ಯಾಸ ಮಾಡಿದೀವಿ. ಈಗ 15 ನಿಮಿಷದಿಂದ 20 ನಿಮಿಷವರೆಗೂ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನೆ 20 ನಿಮಿಷ ಕಾಲ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಆಸೆಗಳಿಗೂ ಮೂಲ ಕಾರಣ ಏನು ಅಂದ್ರೆ ವಾಟ್ ಇಸ್ ದ ಆರಿಜಿನ್ ಫಾರ್ ದಿ ಡಿಸೈರ್ಸ್ ಅಂದ್ರೆ ನಮ್ಮ ಆಸೆಗಳಿಗೂ ಕೋರಿಕೆಗಳಿಗೂ ಏನು ಮೂಲ ಕಾರಣ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಯಾರೇ ಜೀವನದಲ್ಲಿ ನೋಡಿದ್ರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಆಸೆಗಳಿರುತ್ತೆ ಅಲ್ವಾ. ಸೊ ಯಾವುದೇ ಒಂದು ವಿದ್ಯಾರ್ಥಿಯಿಂದ ಹಿಡಿದ್ರೆ ಪ್ರತಿಯೊಬ್ಬರಿಗೂ ಯಾರೇ ದೊಡ್ಡವರು ಮಧ್ಯಸ್ಥರು ಅಂದ್ರೆ ಯುವಕರು ಪ್ರತಿಯೊಬ್ಬರಿಗೂ ಒಂದೊಂದು ಆಸೆಗಳಿರುತ್ತೆ ಅಲ್ವಾ. ಆಸೆಗಳು ಇಲ್ಲ ಅಂದ್ರೆ ನಮ್ಮ ಜೀವನ ನಡೆಯಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಏನಂದ್ರೆ ನೋಡಿ, ಸೊ ಒಂದು ವಿದ್ಯಾರ್ಥಿ ಇದ್ರೆ ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಶ್ರದ್ಧೆ ಏಕಾಗ್ರತೆಯಿಂದ ನೆನಪಿನ ಶಕ್ತಿಯಿಂದ ಪ್ರತಿಯೊಂದು ಓದಿ
ಅವರು ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಆಸೆ ಇರೋದು ತಪ್ಪಿಲ್ಲ ಸ್ನೇಹಿತರೆ, ಆಸೆ ಇರಬೇಕು. ಆಸೆ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಈ ಭೂಮಿ ಮೇಲೆ. ಈ ಭೌತಿಕ ಪ್ರಪಂಚದಲ್ಲಿ ಆಸೆ ಅನ್ನೋದು ಇರಬೇಕು, ಆದ್ರೆ ದುರಾಶೆ ಆಗ್ಬಾರ್ದು, ಅಂದ್ರೆ ಹೆಚ್ಚು ಆಗ್ಬಾರ್ದು. ಅದು ಅಂದ್ರೆ ಏನ್ ಹೇಳ್ಬೇಕಂದ್ರೆ ಒಂಥರ ದುರಾಶೆ, ಇಲ್ಲ ಅಂದ್ರೆ ಹೆಚ್ಚು ಹೆಚ್ಚು ಪರಿಮಿತಿ, ಒಂದು ಪರಿಮಿತಿ ದಾಟಿ ಅಲ್ವಾ, ಪರಿಮಿತಿ ದಾಟಿ ಹೋದ್ರೆ ಅದು ಏನಾಗತ್ತೆ, ಅದು ಒಂಥರ ಹೇಳ್ಬೇಕಂದ್ರೆ ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳಿದಲ್ಲ, ಅತಿ ಸರ್ವತ್ರ ವರ್ಜಯೇತ್ ಆ ತರ ಆಗ್ತದೆ. ಖಂಡಿತವಾಗಿ ಅದು ದುಷ್ಫಲಿತ ಕೊಡತ್ತೆ. ನಮ್ಮ ಜೀವನದಲ್ಲಾದ್ರೂ ಯಾರೇ ಜೀವನದಲ್ಲಾದ್ರೂ ಅದೇ ತರ ಆಗೋದು. ಅದಕ್ಕೆ ಒಂದು ವಿದ್ಯಾರ್ಥಿನಿ ಯಾವ ತರ ಆಸೆ ಪಟ್ಟು ಅವರು ಒಳ್ಳೆ ಎಕ್ಸಾಮ್ಸ್ ಬರೀತಾನೋ, ಒಳ್ಳೆ ಮಾರ್ಕ್ಸ್ ಕೋರ್ಸ್ ಬರೀತಾನೆ, ಅದನ್ನು ಚೆನ್ನಾಗಿ ಮಾರ್ಕ್ಸ್ ಬಂದ್ರೆ ಅವರು ಸಂತೋಷವಾಗಿರ್ತಾನೆ. ಮಾರ್ಕ್ಸ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಸ್ವಲ್ಪ ದುಃಖವಾಗ್ತದೆ ಅಲ್ವಾ. ಈ ತರ ಈ ಆನಂದ್ ಅಂದ್ರೆ ಅವ್ರಿಗೂ ಆಗ್ತಾ ಇರುವಂತ ಸಂತೋಷ ಅನ್ನೋದು ಅವತ್ತಿನ ಅವತ್ತಿನ ದಿನ ಮಾತ್ರ ಇರ್ತದೆ. ಅಂದ್ರೆ ಯಾವುದೇ ಒಳ್ಳೆ ಮಾರ್ಕ್ಸ್ ಬಂದ್ರೆ, ಒಳ್ಳೆ ರ್ಯಾಂಕ್ ಬಂದ್ರೆ ಅವ್ರಿಗೆ ಸಂತೋಷ ಅಲ್ವಾ. ಆಮೇಲೆ ಇನ್ನೊಂದು ದಿವಸ ಅದೇ ಸಂತೋಷ ಅವ್ರ ಹತ್ರ ಕಂಟಿನ್ಯೂಸ್ ಇರಲ್ಲ, ಅಂದ್ರೆ ಅದು ಶಾಶ್ವತವಾಗಿ ಇರಲ್ಲ. ಅದಕ್ಕೋಸ್ಕರ ಅದು ಸಂತೋಷ ಅಂತ ಹೇಳ್ತೀವಿ ಬಿಟ್ಟು ಅದು ಆನಂದ ಅಂತ ಹೇಳಕ್ಕಾಗಲ್ಲ. ಅವರು ಆನಂದವಾಗಿರ್ತಾರ ಅಂತಂದ್ರೆ ಅವ್ರ ಜೀವನದಲ್ಲಿ ಇಡೀ ಜೀವನದಲ್ಲಿ ಆನಂದವಾಗಿರಕ್ಕೆ ಸಾಧ್ಯವಾಗ್ತಂದ್ರೆ ಸಾಧ್ಯವಾಗಲ್ಲ. ಯಾಕಂದ್ರೆ ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಇರ್ತದೆ. ಅವರೇ ಆ ಏನ್ ಯಾವ ವಿದ್ಯಾರ್ಥಿನೇ ಯುವಕನಾಗ್ತಾನೆ, ಅಲ್ಲಿ ಕಾಲೇಜ್ಗೆ ಹೋಗ್ತಾನೆ, ಅಲ್ಲಿ ಒಂದು ಪರಿಸ್ಥಿತಿಗಳಿರ್ತದೆ, ಅಲ್ಲಿ ಓದೋದು, ಮತ್ತೆ ಅಲ್ಲಿ ಮಾರ್ಕ್ಸು, ಅದಾದ್ಮೇಲೆ ಮತ್ತೆ ಜಾಬ್ ಹೋಗ್ತಾನೆ. ಪ್ರತಿ ಒಂದು ಪರಿಸ್ಥಿತಿಯಲ್ಲಿ ಅವ್ರ ಆಸೆಗಳು ಯಾವಾಗಲೂ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇರ್ತದೆ. ಆಸೆಗಳು ಬದಲಾವಣೆ ಆಗುತ್ತೆ, ಅದಕ್ಕೆ ತಕ್ಕ ಅವರು ಕೆಲಸ ಮಾಡ್ತಾನೆ, ಶ್ರಮ ಮಾಡ್ತಾನೆ, ಪರಿಶ್ರಮ ಮಾಡ್ತಾನೆ, ಅದರಿಂದ ಫಲಿತಗಳು ತಗೋತಾ ಇರ್ತಾನೆ. ಇದು ನಾರ್ಮಲ್ ಒಂದು ಯಾರೇ ಜೀವನ ತಗೊಂಡ್ರೆ, ಜೀವನ ಪರಿಶೀಲಿಸಿದ್ರೆ ನಿಮ್ಗೂ ಇದೆಲ್ಲ ಕಾಣಿಸ್ತಾ ಇರ್ತದೆ ಅಲ್ವಾ. ಅದಕ್ಕೋಸ್ಕರ ಆಶೆ ಅನ್ನೋದು ಇರಬೇಕು, ಆಶೆ ಅನ್ನೋದು ತಪ್ಪಿಲ್ಲ, ಆದ್ರೆ ಅದು ಮಿತಿ ಮೀರಿ ಇರಬಾರ್ದು, ಅಂದ್ರೆ ಒಂದು ಲಿಮಿಟ್ ದಾಟಿ ಹೋಗ್ಬಾರ್ದು. ಅದಕ್ಕೆ ಅನ್ಲಿಮಿಟೆಡ್ ಆಗಿ ಯಾವುದೇ ಇರಲಿ ನೋಡಿ, ಸ್ವಲ್ಪ ಜನ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಅದಕ್ಕೂ ಲಿಮಿಟ್ ಇರಬೇಕು ಪ್ರತಿಯೊಂದು. ಅದಕ್ಕೆ ನಮ್ಮ ಗೌತಮ ಬುದ್ಧರು ಹೇಳ್ತಾರೆ ಮಧ್ಯೆ ಮಾರ್ಗ ಅಂತ ಸ್ನೇಹಿತರೆ. ಮಧ್ಯೆ ಮಾರ್ಗ ಅನ್ನೋದು ಯಾವಾಗಲೂ ಉತ್ತಮ. ಪ್ರತಿಯೊಂದು ಯಾವುದೇ ವಿಷಯ, ಒಂದು ಧನ ವಿಷಯ ಆಗ್ಬೋದು, ಒಂದು ಯಾವುದೇ ನಮ್ಮ ಸಂತೋಷ ವಿಷಯ ಆಗ್ಬೋದು, ಇನ್ನೊಂದು ಪ್ರತಿಯೊಂದು ಧನಂ ಅಂದ್ರೆ ನಮ್ಮ ಐಶ್ವರ್ಯ ಬಗ್ಗೆ ನಾವು ಹೇಳ್ತಾ ಇರೋದು. ಐಶ್ವರ್ಯನೂ ಅಷ್ಟೇ, ಎಷ್ಟಿರ್ಬೇಕೋ ಅಷ್ಟೇ, ಹೆಚ್ಚಾಗಿರ್ಬಾರ್ದು. ಹೆಚ್ಚಾಗಿದ್ರೆ ಏನಾಗುತ್ತದೆ, ನಿಮ್ಗೆ ಯಾವಾಗಲೂ ಅದ್ರ ಮೇಲೆ ಗಮನ ಇರ್ತದೆ. ನೀವು ಬೇರೆ ಏನು ಏಕಾಗ್ರತೆ ಕೊಡೋಕ್ಕಾಗಲ್ಲ, ಕೇಂದ್ರೀಕರಿಸಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಸರಿ ನಿಮ್ಗೆ ಅದ್ರ ಮೇಲೆ ಗಮನ ಇರ್ತದೆ. ಅದು ಏನಾಗತ್ತೆ, ಯಾವ ತರ ಅದು ಏನಾದ್ರು ನಷ್ಟ ಆಗತ್ತ ನಮ್ಗೆ, ಅದು ಯಾವ ತರ ನೋಡ್ಕೋಬೇಕು, ಇದೇ ನಿಮ್ಗೆ ಪೂರ್ತಿ ನಿಮ್ಮ ಇಡೀ ನಿಮ್ಮ ಜೀವನದಲ್ಲಿ ಹೆಚ್ಚು ಅದ್ರ ಮೇಲೆ ನಿಮ್ಮ ಯೋಚನಾ ಶಕ್ತಿ ಅದಕ್ಕೆ ಹೊಟ್ಟೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಪ್ರತಿಯೊಂದು ನಾವು ಲಿಮಿಟ್ ಅಲ್ಲಿ ಇಟ್ಕೋಬೇಕು ಅಲ್ವಾ. ಯಾವುದೇ ಒಂದು ಅಭ್ಯಾಸ ಇದ್ರೆ, ಒಂದು ಕೆಟ್ಟ ಅಭ್ಯಾಸಗಳು ಎಷ್ಟು ಜನ ಅಳವಡಿಸ್ಕೊತಾರೆ. ಆ ಕೆಟ್ಟ ಅಭ್ಯಾಸಗಳು ಅಷ್ಟೇ, ಅದೊಂದು ಲಿಮಿಟ್ ಅಲ್ಲಿ ಇದ್ರೆ ಏನ್ ತೊಂದರೆ ಆಗಲ್ಲ ನೋಡಿ. ಆ ಲಿಮಿಟ್ ದಾಟ್ ಹೋದ್ರೆ ನಮ್ಮ ದೇಹದಲ್ಲಿ ಎಷ್ಟೋ ಅವಯವಗಳು ಹೇಳ್ಬೇಕಂದ್ರೆ ಎಷ್ಟೋ ಅವಯವಗಳು ಅದಕ್ಕೆ ವ್ಯಾಧಿ ಉಂಟಾಗುತ್ತೆ, ರೋಗ ಬರುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ ಕೆಲಸ ಮಾಡ್ತಾ ಇದ್ವಿ, ಕೆಲಸನ ಅಷ್ಟೇ ಎಷ್ಟುವರೆಗೂ ಒಂದು ಲೆವೆಲ್ ವರೆಗೆ ಮಾಡ್ಬೇಕು. ತುಂಬಾ ಹೆಚ್ಚಾಗಿ ಕೆಲಸ ಮಾಡ್ತಾ ಹೋದ್ರೆ ಏನಾಗ್ತದೆ, ನಮ್ಮ ಶಕ್ತಿ ಎಲ್ಲ ವಿಹೀನ ಆಗಿ, ಅಂದ್ರೆ ನಮ್ಮ ಮಾನಸಿಕ ಭೌತಿಕವಾಗಿ ಪೂರ್ತಿ ನಾವು ಒಂಥರ ಶಕ್ತಿ ವಿಹೀನ ಆಗ್ತದೆ. ಅವಾಗ ಖಂಡಿತವಾಗಿ ನಿಮ್ಗೆ ರೋಗನೂ ಶುರು ಆಗುತ್ತೆ. ಅದಕ್ಕೆ ಯಾವುದೇ ಇರಲಿ ಅತಿ ಸರ್ವತ್ರ ವರ್ಜಯೇತ್ ಅಂತ ಒಂದು ವಾಕ್ಯನ ಇದೆ ಸ್ನೇಹಿತರೆ. ಅದು ನಾವು ಪಾಲನೆ ಮಾಡ್ಬೇಕು ನಮ್ಮ ಲೈಫಲ್ಲಿ, ಎಲ್ಲಾರ ಲೈಫಲ್ಲಿ ಇದು ಖಂಡಿತವಾಗಿ ಅನ್ವಯಿಸ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ತರ ಸ್ನೇಹಿತರೆ, ಈ ಆಸೆಗಳಕ್ಕೂ ಮತ್ತೆ ಆಶೆಗಳು ಏನ್ ಬರ್ತಾ ಇದೆಯೋ, ಎಲ್ಲಿಂದ ಬರುತ್ತೆ, ಅದಕ್ಕೂ ಮೂಲ ಕಾರಣ ಏನು, ಎಲ್ಲಿಂದ ಉತ್ಪನ್ನ ಆಗತ್ತೆ ಅಂತ ತಿಳ್ಕೊಳಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ಅಂದ್ರೆ ಅವಾಗ ಏನಾಗತ್ತಂದ್ರೆ ಆ ಆಸೆಗಳನ್ನ ನಾವು ಒಂದು ನಿರ್ಧಾರ ಮಾಡಿ, ನಿರ್ಣಯ ಮಾಡಿ, ಒಂದು ಲಿಮಿಟ್ ಅಲ್ಲಿ ಇಟ್ಕೊಳಕ್ಕೆ, ಅದ್ರ ಮೇಲೆ ನಿಯಂತ್ರಣ ಇಟ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಆ ನಿಯಂತ್ರಣ ಅನ್ನೋದು ಇದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿ ಆನಂದವಾಗಿರಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಈ ಆನಂದ ಸಂತೋಷ ಅನ್ನೋದು ನೋಡಿದ್ರೆ, ಸಂತೋಷ ಅನ್ನೋದು ಇವತ್ತಿರತ್ತೆ, ನಾಳೆ ಇರಲ್ಲ. ಆನಂದ ಅಂದ್ರೆ ಏನು, ಯಾವಾಗ್ಲೂ ಯಾವಾಗ್ಲೂ ನಮ್ಮ ಹತ್ರ ಯಾವಾಗ್ಲೂ ಇರುವಂತ ಸಂತೋಷ, ಶಾಶ್ವತವಾದ ಸಂತೋಷನೇ ಆನಂದ ಅಂತ ಕರಿತೀವಿ. ಅದೇ ನಾವು ಬ್ಲಿಸ್ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಆನಂದ ಅಂದ್ರೆ ಶಾಶ್ವತವಾದ ಸಂತೋಷ. ಸಂತೋಷ ಅನ್ನೋದು ಇವತ್ತಿರೋದು ನಾಳೆ ಹೊರಟೋಗ್ತದೆ. ಆತರ ನೋಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಇರ್ಲಿ, ಯಾವುದೇ ಇಲ್ಲ, ಅಂದ್ರೆ ಒಂದು ನನಗೂ ಅದು ಸಿಕ್ತು, ನನಗೂ ಸಿಕ್ಕಿಲ್ಲ, ನಾನು ಅದನ್ನ ಓದಿದ್ದೀನಿ, ಅದು ನಾನು ಹೊಂದಕ್ಕಾಗಿಲ್ಲ,
ಆದ್ರೂ ಪರವಾಗಿಲ್ಲ, ನೀವು ಯಾವಾಗ್ಲೂ ನಿಮ್ಮ ಸಂತೋಷ ನಿಮ್ಮ ಹತ್ರ ಇರಬೇಕು ಅಂತಂದ್ರೆ, ನಿಮ್ಮ ಸಂತೋಷ ಯಾವಾಗ್ಲೂ ನಿಮ್ಮ ಹತ್ರ ಇರಬೇಕು ಅಂತಂದ್ರೆ, ಅಂದ್ರೆ ಶಾಶ್ವತವಾಗಿರ್ಬೇಕಂದ್ರೆ ಅದನ್ನೇ ನಾವು ಏನಂತ ಹೇಳ್ತೀವಿ ಅಂದ್ರೆ ಬ್ಲಿಸ್ ಅಂತ ಕರಿತೀವಿ, ಆನಂದ ಅಂತ ಕರಿತೀವಿ ಸ್ನೇಹಿತರೆ. ಅದು ಸಾಧ್ಯವಾಗಬೇಕಂದ್ರೆ ಖಂಡಿತವಾಗಿ ನೀವು ಮಾಸ್ಟರ್ ಆಗ್ಲೇಬೇಕು. ನೀವು ಮಾಸ್ಟರ್ ಆಗಿದ್ದೀರೇನೆ ಅವಾಗ ನಿಮ್ಗೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ಯಾವುದೇ ಇರ್ಲಿ ಯಾವುದೇ ಹೋಗ್ಲಿ ಅಲ್ವಾ, ಯಾವಾಗ್ಲೂ ನಿಮ್ಮ ಸ್ವಸ್ವರೂಪ ಅನುಸಂಧಾನ ಅಂದ್ರೆ ಸ್ವಸ್ವರೂಪ ಅನುಸಂಧಾನ ಆಗಿರ್ತದೆ. ಅಂದ್ರೆ ನಮ್ಮ ಶ್ವಾಸ ಅನುಸಂಧಾನ ಮಾಡಿಕೊಂಡು ನನ್ನ ಸ್ವಸ್ವರೂಪನು ನನ್ನ ಸ್ವಸ್ವರೂಪ ಏನಿದೆಯೋ ಅದು ತಿಳ್ಕೊಂಡ್ರೆ ಅವಾಗ ನನಗೇನು ಹೆಚ್ಚಿಲ್ಲ ಕಮ್ಮಿ ಇಲ್ಲ ಸ್ನೇಹಿತರೆ. ಯಾವುದು ಕಮ್ಮಿ ಇಲ್ಲ, ಯಾವುದು ಹೆಚ್ಚಿಲ್ಲ ಅಲ್ವಾ. ಸೊ ನಂದಂತೂ ಏನಿಲ್ಲ. ಅಂದ್ರೆ ಇದು ನಂದು ನಂದು ಅಂತ ಅನ್ಕೊಂತಾ ಇರ್ತೀವಿ, ಇದು ನಂದು ಅದು ನಂದು, ಸೊ ಅದು ಅವ್ರದ್ದು ಇದು ಇವ್ರದ್ದು ಅಂತ ಇದೆಲ್ಲ ನಾವು ವಾಕ್ಯಗಳು ಜಾಸ್ತಿ ಬಳಕೆ ಮಾಡ್ತಾ ಇರ್ತೀವಿ ಅಲ್ವಾ. ಅದೆಲ್ಲ ಏನಿಲ್ಲ ಇಲ್ಲಿ. ಅಂದ್ರೆ ಅದು ನಂದು ಇದು ನಂದು ಇದೆಲ್ಲ ಏನಂದ್ರೆ ನಾವು ಇಲ್ಲಿ ಭೂಮಿ ಮೇಲೆ ಬಂದಿದ ಮೇಲೆ ಹೊಂದಿರುವಂತ ವಿಷಯಗಳಿವೆಲ್ಲ. ಆದ್ರೆ ಯಾವಾಗಲೂ ನನ್ನ ಹತ್ರ ಇರೋದು ಬೇರೆ, ನಾನು ಬೇರೆ. ನಾನು ಬೇರೆ, ಆ ವಸ್ತು ಬೇರೆ. ನಾನು ಬೇರೆ, ಆ ಪ್ರಾಪರ್ಟಿ ಬೇರೆ. ನಾನು ಬೇರೆ, ಆ ದುಡ್ಡು ಬೇರೆ. ನಾನು ಬೇರೆ, ನನ್ನ ಸಂಬಂಧಿಗಳು ಬೇರೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ ಎಲ್ಲಾದ್ರು ಯಾರಾದ್ರೂ ಅವ್ರು ಬೇರೆ, ನಾನು ಬೇರೆ. ಅರ್ಥ ಮಾಡ್ಕೊಳ್ಳಿ, ಅದು ನಂದು ಅಂತ ಹೇಳ್ತೀವಿ ಅಷ್ಟೇ. ಬಟ್ ಆದ್ರೆ ಅದು ನಾನು ಇಬ್ರು ಒಂದೇ ಅಲ್ಲ. ನಾನು ಅದು ಅಂದ್ರೆ ಯಾವುದೇ ವಸ್ತು ಇರಲಿ, ಒಂದು ಪರಿಸ್ಥಿತಿ ಇರಲಿ, ಒಂದು ವ್ಯಕ್ತಿ ಇರಲಿ, ಅದು ನಂದು ನನ್ನ ಸ್ವಂತ ಅನ್ಕೊಳ್ಳೋದು ಅದು ಎರಡು ಒಂದೇ ಅಲ್ಲ ಸ್ನೇಹಿತರೆ. ಎರಡು ಒಂದೇ ಅಂತ ನಾವು ಆ ತಪ್ಪು ಕಲ್ಪನೆಯಲ್ಲೇ ಎಲ್ಲಾ ಗೊಂದಲಗಳಾಗೋದು. ಪ್ರತಿಯೊಂದು ಕಾರಣ ಅದೇ. ಈಗಾಗಲೇ ಇಂದಿನ ಕ್ಲಾಸಲ್ಲಿ ನಾನು ಭಯದ ಮೂಲ ಯಾವುದು ಅಂತ ತಿಳ್ಕೊಂಡಿದ್ದೆ. ಭಯದ ಮೂಲ ಏನು ಅಂತಂದ್ರೆ, ನಾನು ಯಾವಾಗಲೂ ಇರುವಂತ ಶಾಶ್ವತ ಪದಾರ್ಥ, ನನಗೂ ಯಾವುದೇ ನನ್ನ ಒಳಗಡೆ ಬದಲಾವಣೆ ಇಲ್ಲ, ಯಾವಾಗಲೂ ಇರ್ತೀನಿ, ಎಲ್ಲಿ ಹೋಗಲ್ಲ, ಯಾವಾಗಲೂ ಈ ವಿಶ್ವದಲ್ಲೇ ನಾನು ಯಾವಾಗಲೂ ಒಂದು ಬದಲಾವಣೆ ಆಗಲ್ಲ ಅಂತ ವಿಷಯ. ಐ ಆಮ್ ನಾನ್ ಚೇಂಜಿಂಗ್, ಐ ಆಮ್ ಎಟರ್ನಲ್. ಶಾಶ್ವತವಾಗಿರುವಂತ ಪದಾರ್ಥ ನಾನು ಅಂತ ಯಾವಾಗ ತಿಳ್ಕೊತೀವೋ ಅವಾಗ ಭಯ ಯಾಕೆ ಬರುತ್ತೆ ಅಂದ್ರೆ, ಭಯ ಬರೋದು ಯಾಕೆಂದ್ರೆ ಒಂಥರ ಈ ದೇಹ ಬಿಟ್ಟು ಹೋಗ್ತೀವಪ್ಪ, ನನ್ನ ಸುತ್ತಮುತ್ತ ಏನಾಗತ್ತೆ, ನನ್ನ ಮಕ್ಕಳು ಏನಾಗ್ತಾರೆ, ನನ್ನ ಧನ ಏನಾಗತ್ತೆ, ನನ್ನ ಯಾವುದೇ ಇರಲಿ ನಿಂದು ಅಂತ ನೀವು ಈಗಾಗಲೇ ನಿಂದು ನಿಂದು ಅಂತ ಏನು ಅನ್ಕೊಂಡಿರ್ತೀರೋ ಅದೆಲ್ಲ ಒಟ್ಟೋಗ್ತದಲ್ಲ, ಅದೊಂದು ಭಯ ನಿಮ್ಗೆ ಅಲ್ವಾ. ಆದ್ರೆ ನಿಮ್ಗೆ ಆ ಭಯ ಅನ್ನೋದು, ಆ ಭಯದಿಂದ ಆಚೆ ಕಡೆ ಬರ್ಬೇಕಂದ್ರೆ ಈಗಾಗಲೇ ಹೇಳ್ಕೊಡಿದ್ವಿ, ನಿಮ್ಮ ಶಾಶ್ವತ ರೂಪ ಅಂದ್ರೆ ನೀವು ಯಾರು, ನೀವೊಂದು ಶಾಶ್ವತ ಪದಾರ್ಥ, ಯಾವಾಗ್ಲೂ ಇರ್ತೀರಿ, ನಿಮ್ಮ ಒಳಗಡೆ ಏನು ಬದಲಾವಣೆ ಇಲ್ಲ. ಎಷ್ಟೇ ಬದಲಾವಣೆ ಆಗಿದ್ರು ನಿಮ್ಮ ಒಳಗಡೆ ಯಾವ ಬದಲಾವಣೆ ಆಗಲ್ಲ ಅಂತ ಪದಾರ್ಥ, ಆತ್ಮ ಪದಾರ್ಥ ನೀವು ಅಂತ ಯಾವಾಗ ಆ ತಿಳುವಳಿಕೆ ಬರುತ್ತೋ ಅದಕ್ಕೆ ಸಾವೇ ಇಲ್ಲ. ಸಾವೇ ಇಲ್ಲ ಅಂತ ಮೇಲೆ ಆ ಸಾವು ಅನ್ನೋ ಭಯ ಏನು, ಆ ಮರಣ ಭಯ ಯಾವಾಗ ಜಯಿಸ್ತೀವೋ, ಅದು ತಿಳ್ಕೊಂತೀವೋ, ಆವಾಗ ಎಲ್ಲಾ ಭಯಗಳು ಹೊರಟೋಗ್ತದೆ. ಎಲ್ಲಾ ಭಯಗಳಿಗೂ ಮೂಲ ಕಾರಣ ಸಾವು ಭಯ ಅಲ್ವಾ. ಸೊ ಆ ಥರನೇ ಸ್ನೇಹಿತರೆ, ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲಾ ಆಸೆಗಳಿಗೂ ಕಾರಣ ಏನಪ್ಪಾ ಅಂತಂದ್ರೆ, ಸೊ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿ ನನ್ನ ನಿಜ ಸ್ವರೂಪ ನಾನು ಅರ್ಥ ಆಗಿಲ್ಲ. ಅರ್ಥ ಆಗಿದ್ರೆ, ಆ ನಿಜ ಸ್ವರೂಪ ಅರ್ಥ ಆಗಿದ್ರೆ ಈ ಆಶೆಗಳಲ್ಲಿ ಅದ್ರ ಮೇಲೆ ನಿಯಂತ್ರಣ ಇರ್ತದೆ. ಅದು ಏನ್ ಬೇಕೋ ಅಷ್ಟು ಆಶೆ ಮಾತ್ರ ಅವ್ರಿಗೆ ಇರುತ್ತೆ. ಅಂದ್ರೆ ಒಂದು ಆಹಾರ ಬೇಕಾ ಅಷ್ಟೇ ಆಶೆ, ಒಂದು ದುಸ್ತು ಒಂದು ಸರ್ಟ್ ಬೇಕಾ ಆ ಸರ್ಟ್ ವರೆಗೆ ಆಸೆ. ಅದು ಬಿಟ್ಟು ಒಂದು ಸರ್ಟ್ ಬಿಟ್ಟು ನಂಗೆ 10 ಸರ್ಟು, ಇಲ್ಲಾಂದ್ರೆ ಒಂದು 20 ಒಂದು 50 ಸರ್ಟ್ ಬೇಕಾಗಿದೆ ಅಂತ ಅದೆಲ್ಲ ದುರಾಶೆ ಆಗತ್ತೆ ಅಲ್ವಾ. ನಿಮ್ಗೆ ಎಷ್ಟು ಬೇಕು, ಒಂದು 2 ಬೇಕಾ 3 ಬೇಕಾ, ಅದಕ್ಕೆ ಅಲ್ಲೇ ನಿಯಂತ್ರಣ ಮಾಡ್ಕೋಬೇಕು ನೀವು. ಅದೇ ತರ ದುಡ್ಡು ಆಗ್ಬೋದು, ಆ ಒಂದು ಹೇಳ್ಬೇಕಂದ್ರೆ ಈ ಬಾಂಧವ್ಯ ಆಗ್ಬೋದು, ಪ್ರತಿಯೊಂದ್ರ ಮೇಲಿನ ನಿಯಂತ್ರಣ ಅದು ನಿಮ್ಗೆ ಬರ್ಬೇಕಾಗತ್ತೆ. ಆ ನಿಯಂತ್ರಣ ಬರಬೇಕು ಅಂತಂದ್ರೆ ನೀವು ಮಾಸ್ಟರ್ ಆಗ್ಬೇಕು. ನೀವು ಮಾಸ್ಟರ್ ಆಗ್ಬೇಕು ಅಂದ್ರೆ ಯಾವಾಗ ಮಾಸ್ಟರ್ ಆಗ್ತೀರಿ ಅಂದ್ರೆ, ನಿಮ್ಮ ನಿಜ ಸ್ವರೂಪ ನೀವು ಯಾವಾಗ ಅರ್ಥ ಮಾಡ್ಕೊಂತೀರೋ ಅವಾಗ ನೀವು ಮಾಸ್ಟರ್ ಆಗೋದು. ಅಲ್ಲಿವರೆಗೂ ಆಗಕ್ಕೆ ಸಾಧ್ಯವಿಲ್ಲ ಅಲ್ವಾ. ಸ್ವಲ್ಪ ಉದಾಹರಣೆ ಹೇಳ್ತೀನಿ ನಾನು. ಅಂದ್ರೆ ಈ ಪರಿಮಿತ ಅಪರಿಮಿತ ಅಂತ ಏನಿದೆಯೋ ಅದು ಅರ್ಥ ಮಾಡ್ಕೋಬೇಕು. ಯಾವಾಗ್ಲೂ ನಾವೇನಂದ್ರೆ ದೇಹದಲ್ಲಿರುವಾಗ ಈ ದೇಹ ಅಭಿಮಾನ ಮತ್ತೆ ಈ ದೇಹಾತೀತವಾಗಿ ಇದ್ರೆ ಏನಾಗತ್ತಂದ್ರೆ ಯಾವಾಗ್ಲೂ ಪ್ರತಿಯೊಂದು ನಾವು ಪರಿಮಿತವಾಗಿ ನೋಡ್ತಾ ಇರ್ತೀವಿ. ಇದು ಪ್ರತಿಯೊಂದು ನನಗೆ ಪರಿಮಿತವಾಗಿ ಕಾಣಿಸ್ತದೆ. ನಾನು ಅಪರಿಮಿತ ಅಂತ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ, ಯಾಕಂದ್ರೆ ನೀವು ದೇಹದಲ್ಲಿ ಇದ್ರಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೆಂಗೆ ಅರ್ಥ ಆಗತ್ತೆ, ನೀವು ಅಪರಿಮಿತ ಅಂತ ನಿಮ್ಗೆ ಹೆಂಗ ಅರ್ಥ ಆಗತ್ತೆ, ನೀವು ಅನಂತ ಅಂತ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ. ಅದಕ್ಕೂ ಬೇರೆ ಪದ್ಧತಿ ಇದೆ. ಆದ್ರೂ ಸ್ವಲ್ಪ ಇಲ್ಲಿ ಒಂದು ಉದಾಹರಣೆ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಏನಂತ ಸ್ನೇಹಿತರೆ, ಒಂದು ಒಬ್ಬ ವ್ಯಕ್ತಿ ಇರ್ತಾನೆ, ಅವನೇನ್ ಮಾಡ್ತಾನೆ, ಜಾಬ್ ಮಾಡ್ತಾ ಇರ್ತಾನೆ, ರಿಟೈರ್ಡ್ ಆಗ್ತಾನೆ. ರಿಟೈರ್ಡ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಒಬ್ರು ಬರ್ತಾರೆ, ನಿಮ್ಗೊಂದು ಜಾಬ್ ಕೊಡ್ತೀವಿ, ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದೆ, ನಮ್ಮ ಕಂಪನಿಗೆ ನೀವು ಬಳಸ್ಕೋಬಹುದು ನಿಮ್ಮ ಸ್ಕಿಲ್ಸ್ ಅಂತ ಹೇಳ್ತಾರೆ. ಸೊ ನಾನೊಂದು 15,000 ಕೊಡ್ತೀನಿ ಅಂತ ಇವ್ರು ಏನ್ ಹೇಳ್ತಾರೆ,
ನನಗೆ ಈಗಾಗಲೇ 30,000 ಬರ್ತಾ ಇದೆ ಪೆನ್ಷನ್, ಸೊ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಸರಿ ಅಂತ ಅನ್ಕೋತೀವಿ. ಅಲ್ಲಿ ನಿಮ್ಮ ಉದ್ದೇಶ ಏನು ಅಂದ್ರೆ ಅವರು ತೃಪ್ತಿಯಾಗಿದ್ದಾರಾ? ಅಂದ್ರೆ 30,000 ಬರ್ತಾ ಇದೆ, 15,000 ನನಗೇನು ಬೇಕಾಗಿಲ್ಲ, ನನಗೆ ಸಾಕು, ತೃಪ್ತಿ, ಅದು ತೃಪ್ತಿ ಇದೆ, ಅವ್ರು ತೃಪ್ತಿ ಇದಾರ ಅಂತ ನಾವು ಅನ್ಕೋತೀವಿ ಅಷ್ಟೇ. ಸೊ ಇನ್ನೊಬ್ಬ ಕಂಪ್ನಿ ಬರ್ತಾರೆ, ಇನ್ನೊಬ್ಬರು ಕಂಪ್ನಿಯವ್ರು ಬಂದು, ನೋಡಿ ನಿಮಗೆ ವಾರಕ್ಕೊಂದು 3 ಸರಿ ಬರಬೇಕು ಆಫೀಸ್ಗೆ, ನಿಮ್ಮ ಸಲಹೆಗಳು ಅದು ಇದು ಕೊಟ್ಟು ಕನ್ಸಲ್ಟೇಷನ್ ಕೊಟ್ಟು ಹೋಗ್ಬೇಕು, ನಿಮಗೆ 1,00,000 ಕೊಡ್ತೀನಿ ಅಂತ ಹೇಳ್ತಾರೆ. 1,00,000 ಕೊಡ್ತೀನಿ ಅಂತ ಒಂದು ತಿಂಗಳಿಗೆ. ಅವಾಗ ಇವ್ರು ಹೇಳ್ತಾರೆ, ಅವಾಗ ಆಸೆ ಪಡ್ತಾರೆ, ಅಂದ್ರೆ ಅದ್ರ ಮೇಲೆ ಆಸೆ ತೋರಿಸ್ತಾರೆ, ಆ ಕೆಲಸ ಮಾಡಕ್ ಒಪ್ಕೋತಾರೆ. ಮತ್ತೆ ಈಗೇನಾಯ್ತು ಅಲ್ಲಿ, ಅಂದ್ರೆ ಅವ್ರಿಗೆ ತೃಪ್ತಿ ಇದೆಯಾ ಅಂತಾನ, ತೃಪ್ತಿ ಇಲ್ಲ ಅಂತಾನ? ತೃಪ್ತಿ ಇಲ್ಲ ಅಂತಾನೆ ಲೆಕ್ಕ ಅಲ್ವಾ? ಅವ್ರಿಗೆ ಯಾವುದೇ ಕಾರಣಕ್ಕೆ ಅವ್ರ ಒಳಗಡೆ ತೃಪ್ತಿ ಇಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಯಾವ ಮನುಷ್ಯಗೂ ಯಾವುದೇ ತೃಪ್ತಿ ಅಂತೂ ಇಲ್ಲ ಸ್ನೇಹಿತರೆ. ಈ ತರ ನಾವು ತಿಳ್ಕೊಂತ ಹೋದ್ರೆ ಎಷ್ಟೋ ಎಕ್ಸಾಂಪಲ್ ಸಿಗತ್ತೆ ನಮಗೆ ಅಲ್ವಾ? ಸೊ ಅದಕ್ಕೋಸ್ಕರ ಅಲ್ಲಿ ನಾವು ಇದೇ ತರ ಈ ಅಸಂತೃಪ್ತಿ, ಈ ತೃಪ್ತಿ ಇಲ್ಲ ಅಂತ ಜೀವನ ಪ್ರತಿಯೊಬ್ಬರಲ್ಲಿ ನೋಡ್ಬೋದು ನಾವು. ಪ್ರತಿ ಮನುಷ್ಯನಲ್ಲಿ ಈ ಭೂಮಿ ಮೇಲೆ ಯಾವುದೇ ಒಂದು ರೀತಿಯಲ್ಲಿ ಯಾರೇ ನೋಡಿ, ಒಂದೇ ಸಂಗೀತಕಾರ ಇರ್ತಾರೆ, ಅವರೊಂದು ಒಳ್ಳೆ ಹಾಡಾಡಿರ್ತಾರೆ, ಅದು ಸಕ್ಸಸ್ ಆಗಿದೆ ಅಂತ ಇಟ್ಕೊಳ್ಳಿ, ಅಲ್ಲಿಗೆ ಅವ್ರಿಗೂ ತೃಪ್ತಿ ಆಗತ್ತಾ? ಅವ್ರು ಮತ್ತೆ ಇನ್ನೂ ಹೆಚ್ಚು ಮಾಡ್ತಾನೆ ಇರ್ತಾರೆ, ಮಾಡಕ್ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅಲ್ವಾ? ಒಂದೊಂದು ಫೇಲ್ ಆಗ್ಬೋದು, ಒಂದು ಸಕ್ಸಸ್ ಆಗ್ಬೋದು, ಅಂದ್ರೆ ಒಂದು ವಿಫಲ ಆಗ್ಬೋದು, ಒಂದು ಸಫಲ ಆಗ್ಬೋದು, ಹೇಳಕ್ಕಾಗಲ್ಲ. ಇದೆಲ್ಲ ಏನಂದ್ರೆ ಪ್ರತಿ ವ್ಯಕ್ತಿಗೂ ಎಲ್ಲಿ ತೃಪ್ತಿ ಅನ್ನೋದು ಕಾಣಿಸಕ್ ಆಗಲ್ಲ ಸ್ನೇಹಿತರೆ, ಕಾಣಿಸ್ಕೊಳಕ್ಕೆ ಆಗಲ್ಲ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಏನಾಗ್ತದೆ ಅಂದ್ರೆ ಸ್ನೇಹಿತರೆ, ಸೊ ಈ ತೃಪ್ತಿ ಅನ್ನೋದು ಇದೇ ಅವ್ರ ತೃಪ್ತಿ, ಇವ್ರು ತೃಪ್ತಿ ಆಗಿದ್ದಾರೆ ಅಂತ ಕಾಣಿಸ್ತಾರೆ ನಿಮ್ಗೆ ಅಷ್ಟೇ ಅಲ್ವಾ? ಯಾರನ್ನೇ ನೋಡಿದ್ರು, ಯಾರ ಹತ್ರ ನೀವು ಮಾತಾಡಿದ್ರೆ ಇವ್ರು ತೃಪ್ತಿಕರ ಇದಾರಪ್ಪ, ಸಂತೃಪ್ತಿ ಆಗಿದ್ದಾರೆ ಇವರು ಅಂತ ನಿಮ್ಗೆ ಕಾಣಿಸ್ತದೆ ಅಷ್ಟೇ, ಮೇಲೊಟ್ಟಿಗೆ ಅದಷ್ಟೇ. ನಿಜವಾಗಿ ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅವರು ಯಾರೇ ಜೀವನದಲ್ಲಿ ತೃಪ್ತಿ ಇಲ್ಲ ಸ್ನೇಹಿತರೆ. ಯಾವುದಕ್ಕೆ ನೋಡಿದ್ರು ತೃಪ್ತಿ ಅನ್ನೋದು ಇಲ್ಲ, ಅದು ಕಾಣಿಸ್ಕೊಳಕ್ ಸಾಧ್ಯವಾಗಲ್ಲ. ಓಕೆ, ಯಾವಾಗ ಆ ತೃಪ್ತಿ ಬರೋದು ಅಂತಂದ್ರೆ ಅದನ್ನ ಇಲಾಖೆ ನಿಮ್ಗೆ ಅಂದ್ರೆ ಆ ಉತ್ತರ ಇಲಾಖೆ ಆ ಜವಾಬು ನಮ್ಗೆ ಸಿಗಕ್ಕೆ ಇನ್ ಸ್ವಲ್ಪ ನಾವು ಕಾಯ್ಬೇಕಾಗತ್ತೆ, ಅವಾಗ ತಿಳ್ಕೊಳ್ಳೋಣ. ರೈಟ್ ಸ್ನೇಹಿತರೆ, ಈಗ ಇನ್ನೊಂದು ಉದಾಹರಣೆ ಏನಾಗುತ್ತಂದ್ರೆ, ಸೊ ಒಬ್ಬರು ಇರ್ತಾನೆ, ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ರಿಗೆ ಮನೆ ಇಲ್ಲ, ಸ್ವಂತ ಮನೆ ಇಲ್ಲ. ಅವರೊಂದು ಸ್ವಾಮೀಜಿ ಹತ್ರ ಹೋಗ್ತಾರೆ, ಸ್ವಾಮೀಜಿ ನಮ್ಗೆ ಮನೆ ಇಲ್ಲ, ನನಗೆ ಏನಾದ್ರು ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಹೌದಾ, ಸರಿ, ನಿಮ್ಗೆ ಮನೆ ಇಲ್ವಲ್ಲ, ನೀವೊಂದು ಕೆಲಸ ಮಾಡಿ, ನಾನು ನಿಮ್ಗೆ ಈ ಪೂರ್ತಿ ಭಾರತ ದೇಶನ ಬರ್ಕೊಡ್ತೀನಿ, ಆದ್ರೆ ನಾನು ನಾಗ್ಪುರ ಅಂತ ಬಿಟ್ಬಿಡಪ್ಪ, ಮಿಕ್ಕಿದೆಲ್ಲ ನೀವು ತಗೊಂಡ್ಬಿಡಿ ಅಂತ ಹೇಳ್ತಾನೆ. ಹೌದಾ, ನಾಗ್ಪುರ ಯಾಕೆ ಬಿಡ್ಬೇಕದು, ಅದು ಬಂದ್ರೆ ಒಳ್ಳೇದಲ್ವಾ, ಮತ್ತೆ ಅದ್ಯಾಕೆ ಬಿಡ್ಬೇಕು ಅಂತ ಇವನ್ಗೆ ಒಳಗಡೆ ನೋಡಿ, ಇಷ್ಟುವರೆಗೂ ಏನು ಒಂದು ಮನೆನೇ ಇಲ್ಲ, ಈಗ ಇಡೀ ಭಾರತ ದೇಶ ಕೊಡ್ತೀನಿ, ನಾಗ್ಪುರ್ ಮಾತ್ರ ನನಗೆ ಬಿಟ್ಬಿಡಿ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ ಇವನಿಗೆ. ಅಷ್ಟುವರೆಗೂ ಮನೆ ಇಲ್ಲ, ಬಟ್ ಆದ್ರೆ ಈಗ ನಾಗ್ಪುರ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾನೆ. ಅದರಿಂದ ಇವನಿಗೇನು ಆಗ್ತದೆ, ಒಂಥರ ಅಸಂತೃಪ್ತಿ ಶುರು ಆಗುತ್ತೆ. ಅಸಂತೃಪ್ತಿ, ಒಂಥರ ಅದೇ ವಿಚಾರ, ಆ ತರ ಅವನ ಜೀವನ ಕೊನಸಾಗಿಸ್ತಾನೆ, ಅವನ ನಡೆಸ್ಕೊಡ್ತಾ ಇದ್ದಾನೆ. ಸೊ ಇದೇ ತರ ನೋಡಿದ್ರೆ ಸ್ನೇಹಿತರೆ, ಇನ್ನು ಸ್ವಲ್ಪ ನೋಡೋಕೆ ಪ್ರಯತ್ನ ಮಾಡೋಣ. ಇಡೀ ಪ್ರಪಂಚವೇ ಬರ್ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಆದ್ರೆ ನನಗೂ ನೇಪಾಲ್ ಮಾತ್ರ ಬಿಟ್ಬಿಡಿ ಅಂತಂದ್ರೆ ಅವಾಗ ನಾವೇನ್ ಹೇಳ್ತೀವಿ ಅಂದ್ರೆ, ನೇಪಾಲ್ ಯಾಕೆ ಬಿಡ್ಬೇಕು, ಅದು ಬಂದ್ರೆ ಒಳ್ಳೇದಲ್ವಾ, ಸೊ ಅದು ಯಾಕೆ ಬಿಡ್ಬೇಕು ಅಂತ ಅದನ್ನು ಆಸೆ ಪಡ್ತೀವಿ ಅಲ್ವಾ? ಅಂದ್ರೆ ಆಶೆಗೂ ಅಲ್ಲಿ ಪರಿಮಿತಿ ಇಲ್ಲ. ಅಂದ್ರೆ ಈ ಆಶೆ ಅನ್ನೋದು ಯಾವಾಗ್ಲೂ ಅನಂತವಾಗಿ ಇರ್ತದೆ ಸ್ನೇಹಿತರೆ. ಅಂದ್ರೆ ಆಶೆಗೂ ಪರಿಮಿತಿ ಇಲ್ಲ, ಲಿಮಿಟ್ ಇಲ್ಲ, ಯಾವಾಗ್ಲೂ ಅದು ಅನಂತವಾಗಿ, ಸೊ ಅದು ಬೆಳೆಸ್ಕೊಂಡು ಹೋಗ್ತಾ ಇರ್ತದೆ ಬಿಟ್ಟು ಅದು ಕಡಿಮೆ ಅಂತೂ ಆಗಲ್ಲ. ಅಂದ್ರೆ ಇದರ ಅರ್ಥ ಏನಂದ್ರೆ, ಇದು ಇಂಥ ಲಕ್ಷಣಗಳು, ಮಾನವನಿಗಿರುವಂತ ಈ ಲಕ್ಷಣಗಳು ಒಬ್ಬರ ಹತ್ರನೇ ಇನ್ನೊಬ್ಬರ ಹತ್ರ ಪರಿಮಿತಿ ಅಲ್ಲ. ಅಂದ್ರೆ ಇವ್ರಿಗೆ ಇರ್ತದೆ, ಅವ್ರಿಗೆ ಇರ್ತದೆ, ಇನ್ನು ಸ್ವಲ್ಪ ಜನಕ್ಕೆ ಇರ್ತದೆ ಅಂತಲ್ಲ. ಇಡೀ ಭೂಮಿ ಮೇಲೆ ಇರುವಂತ 800 ಕೋಟಿ ಜನ ಏನಿದಾರೋ ಅವ್ರಿಗೆಲ್ಲರೂ ಇದೇ ಮಾನವ ಲಕ್ಷಣಗಳು ಇರ್ತದೆ ಸ್ನೇಹಿತರೆ. ಇದೇ ತರ ಯೋಚನೆಗಳು ಇರ್ತದೆ. ಅವ್ರ ಆಶೆಗಳು ಪರಿಮಿತಿ ಸಿಗಲ್ಲ, ಯಾವಾಗ್ಲೂ ಅನಂತವಾಗಿ ಒಂದಾದ್ಮೇಲೆ ಇನ್ನೊಂದು ಶುರು ಆಗ್ತಾನೆ ಇರ್ತದೆ ಅಲ್ವಾ? ಸೊ ಈ ತರ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಇಲ್ಲೇನಾಗ್ತದೆ ಅಂದ್ರೆ ನೋಡಿ, ನಮ್ಮ ಮನಸ್ಸು ಅನ್ನೋದು ಯೋಚಿಸ್ತಾ ಇರ್ತದೆ ಅಲ್ವಾ? ಸೊ ಮನಸ್ಸು ಅನ್ನೋದು ಯೋಚಿಸ್ತಾ ಇರ್ತದೆ. ಈ ಮನಸ್ಸು ಕಾರಣ ಅಂದ್ರೆ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಅವಯವ ನೋಡಿ, ಇದು ನಂದು ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಮೂಗೆಲ್ಲಿದೆ, ನಿಮ್ಮ ಕಣ್ಣೆಲ್ಲಿದೆ, ಕಿವಿಯಲ್ಲಿದೆ ಅಂದ್ರೆ ನೀವೆಲ್ಲ ತೋರ್ಸಕ್ಕೆ ಸಾಧ್ಯವಾಗತ್ತೆ. ಖಂಡಿತವಾಗಿ ಇಲ್ಲಿದೆ ಅಂತ, ಇದು ನಂದು ಅಂತ ಅನ್ಕೊಂಡು ಅದನ್ನು ತೋರಿಸ್ತಾ ಇರ್ತೀವಿ ಅಲ್ವಾ? ಆದ್ರೆ ನಿಮ್ಗೆ ನಾನು ಒಂದು ಕ್ವಶನ್ ಕೇಳ್ತೀನಿ ಅಂತ ಇಟ್ಕೊಳ್ಳಿ, ನಾನು ಅನ್ನೋದು ಎಲ್ಲಿದೆ ಅಂತ ತೋರ್ಸಕ್ಕಾಗತ್ತಾ? ನಾನು ಎಲ್ಲಿದೆ ಅಂತಂದ್ರೆ ಅದು ನಾನು ತೋರ್ಸಕ್ಕಾಗಲ್ಲ. ಅದು ಎಲ್ಲಿರುತ್ತೆ ಅಂದ್ರೆ ಎಲ್ಲಾ ಕಡೆ ಇರುತ್ತೆ. ಮತ್ತೆ ಎಲ್ಲಾ ಕಡೆ ಇರುವಂತ ನಾನು ಅನ್ನೋದಿದೆಯಲ್ಲ,
ಆ ನಾನು ಅನ್ನೋದು ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇದೆ ಅಂದ್ರೆ ಅರ್ಥ ಏನದು? ಅದು ಅನಂತ ಅಂತ ಅರ್ಥ. ಅನಂತವಾಗಿ ಎಲ್ಲ ಕಡೆ ವ್ಯಾಪಿಸಿದೆ. ಅದೆಲ್ಲ ಪ್ರತಿ ಅಣುವಲ್ಲಿದೆ ನಾನು ಅನ್ನೋದು. ಅದು ಬಿಟ್ಟು ಅದು ನಾನು ಅನ್ನೋದು ಈ ಮೂಗಿಯಲ್ಲಿದೆ, ಇಲ್ಲ ನಮ್ಮ ತಲೆಯಲ್ಲಿದೆ, ಇಲ್ಲ ನಮ್ಮ ಕಾಲಲ್ಲಿದೆ ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ. ನಿಮ್ಮ 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 ಅಂಗಗಳು ನಂದು ನನ್ನ ತೋರಿಸ್ಬೋದು ನೀವು, ಬಟ್ ನಾನು ಅನ್ನೋದು ನೀವು ತೋರ್ಸಕ್ಕಾಗಲ್ಲ, ಸಾಧ್ಯವಾಗಲ್ಲ. ಆದ್ರೆ ಮನಸ್ಸು ಏನಿದೆಯೋ, ಮನಸ್ಸು ಎಲ್ಲಿದ್ರೆ ಅಲ್ಲಿ ನಾನು ಅನ್ನೋದು ಖಂಡಿತವಾಗಿರುತ್ತೆ ಸ್ನೇಹಿತರೆ. ಅದು ಮನಸ್ಸು ಎಲ್ಲಿದೋ ನಾನು ಅನ್ನೋದು ಅಲ್ಲಿ ಸ್ಪಷ್ಟವಾಗತ್ತೆ. ಯಾಕಂದ್ರೆ ಮನಸ್ಸು ಯೋಚನೆ ಮಾಡ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಾರು? ಮತ್ತೆ ಈ ನಾನು ಅಂತ ಪದಾರ್ಥ, ಅದೇ ಆತ್ಮ ಪದಾರ್ಥ. ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನಾವು ಇನ್ನೂ ಹೆಚ್ಚಾಗಿ ನಾವು ಈ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಸ್ನೇಹಿತರೆ, ಯಾವಾಗ್ಲೂ ಅಷ್ಟೇ ನಮ್ಮ ಜೀವನದಲ್ಲಿ ಈ ಆಶೆಗಳು ಹೆಚ್ಚಾಗಕ್ಕೆ ಏನು ಕಾರಣ ಅಂತಂದ್ರೆ, ನಾವು ಯಾವಾಗ್ಲೂ ನಾವು ಏನ್ ಅರ್ಥ ಮಾಡ್ಕೊಂತೀವಿ ಅಂದ್ರೆ, ನಂದು ನಾನು ಎರಡು ಒಂದೇ ಅಂತ ನಾವು ಅನ್ಕೊಂತಾ ಇರ್ತೀವಿ. ನಂದು ನಾನು ಅನ್ನೋದು ಎರಡು ಒಂದೇ. ಇದು ಮೂಲ ಕಾರಣ ಸ್ನೇಹಿತರೆ. ನಮ್ಮ ಆಶೆಗಳು, ದುರಾಶೆಗಳಿಗೂ ಅಲ್ಲ, ಹೆಚ್ಚು ಆಶೆಗಳು ಇಲ್ಲಾಂದ್ರೆ ನಮ್ಮ ಡಿಸೈರ್ಸ್, ಆಸೆಗಳು ನಮ್ಮಲ್ಲಿ ಉತ್ಪನ್ನ ಆಗಕ್ಕೆ ಮೊದಲನೇ ಕಾರಣ ಅಂದ್ರೆ ಒಂದೇ ಒಂದು ಕಾರಣ ಏನಂದ್ರೆ, ಒಂದೇ ಒಂದು ಕಾರಣ ಹೇಳ್ಬೇಕಂದ್ರೆ, ನಂದು ಮತ್ತೆ ನಾನು ಎರಡು ಒಂದೇ ಅಂತ ಅನ್ಕೊತಾ ಇರ್ತೀವಿ. ಅದು ನಮ್ಗೆ ಆ ಎರಡು ಮಧ್ಯದಲ್ಲಿ ವ್ಯತ್ಯಾಸ ಗೊತ್ತಿಲ್ಲ. ಪ್ರತಿಯೊಂದು ಅಷ್ಟೇ. ಪ್ರತಿಯೊಬ್ಬರು ಈಗ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೋ, ಎಷ್ಟೋ ಜನ ಅಂದ್ರೆ ಅವರೆಲ್ಲಾನು ಯಾವಾಗಲೂ ನಂದು ಅಂತ ತತ್ವದಲ್ಲಿ ಇರ್ತಾರೆ. ನಾನು ಅಂತ ತತ್ವದಲ್ಲಿ ಯಾರು ಇರಲ್ಲ. ಅಂದ್ರೆ ಆತ್ಮ, ಈ ಏನ್ ಹೇಳ್ತೀವಿ ಅಂದ್ರೆ, ಈ ಆತ್ಮ ತತ್ವದಲ್ಲಿ ನಾವು ಆತ್ಮ ಪದಾರ್ಥ ಅಂತ ಆ ತಿಳುವಳಿಕೆ ಇಟ್ಕೊಂಡು, ಅರಿವು ಇಟ್ಕೊಂಡು ಯಾವಾಗ್ಲೂ ಯಾರು ಇರಲ್ಲ. ಪ್ರತಿಯೊಂದು ಸರಿ ನಂದು ಅಂದ್ರೆ ನನ್ನ ದೇಹ, ನನ್ನ ಪ್ರಾಪರ್ಟಿ, ನನ್ನ ಮಕ್ಕಳು, ನಮ್ಮ ತಂದೆ, ನಮ್ಮ ಪ್ರಾಪರ್ಟಿ, ನಮ್ಮ ಮನೆ, ಈ ತರ ಪ್ರತಿಯೊಂದು ಈಗ ಏನಂದ್ರೆ ಪ್ರತಿಯೊಂದು ನಾವು ಅದ್ರ ಒಳಗಡೆ ಇರ್ತೀವಿ. ಅವಾಗ ಏನಾಗ್ತದೆ, ಯಾವಾಗ್ಲೂ ಅದು ತೃಪ್ತಿ ಇರಲ್ಲ. ಒಂದು ಕೊಟ್ರೆ ಅಂದ್ರೆ ಒಂದು ನೀವು ಅಚೀವ್ ಮಾಡಿದ್ರೆ ಅದಕ್ಕಿಂತ ಒಂದು ಅದು ಬೆಳೆಸ್ಕೊಂಡು ಹೋಗ್ತೀರಿ. ಅದಕ್ಕೂ ಯಾವುದು ತೃಪ್ತಿ ಇರಲ್ಲ ಸ್ನೇಹಿತರೆ. ಯಾವಾಗ ತೃಪ್ತಿ ಬರುತ್ತಂದ್ರೆ, ತೃಪ್ತಿ ಬರೋದು ಖಂಡಿತವಾಗಿ ಏನಾಗತ್ತೆ, ನಿಮ್ಮ ಅನಂತ ತತ್ವ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ನಿಮ್ಮ ನಿಜ ಸ್ವರೂಪ ಏನು? ನಿಮ್ಮ ನಿಜ ಸ್ವರೂಪ ಒಂದು ಅನಂತ ತತ್ವ. ಅಂದ್ರೆ ಅನಂತ ತತ್ವ ಅಂದ್ರೆ ಆತ್ಮ ಪದಾರ್ಥ. ಆತ್ಮ ಪದಾರ್ಥ ಎಲ್ಲಾ ಕಡೆ ಇದೆ ಅಲ್ವಾ? ನಾನು ಅನ್ನೋದು ಎಲ್ಲಾ ಕಡೆ ಇದೆ. ನಂದು ಅನ್ನೋದು ಇಲ್ಲೇ ಲಿಮಿಟ್, ಅದು ಇಲ್ಲೇ ಇರ್ತದೆ. ಬಟ್ ಆದ್ರೆ ಅದು ಒಂದಕ್ಕೂ ನಿಮ್ಗೆ ತೃಪ್ತಿ ಬರಲ್ಲ. ಒಂದು ಸಿಕ್ಕಿದ್ರೆ ತೃಪ್ತಿ ಬರಲ್ಲ. ಅದಕ್ಕೂ ಹೆಚ್ಚಾಗಿ ನೋಡ್ತಾನೆ ಇರ್ತೀರಿ. ಸೊ ಒಂದಾದ್ಮೇಲೆ ಇನ್ನೊಂದು, ಒಂದಾದ್ಮೇಲೆ ಆತರ ನಿಮ್ಗೆ ತೃಪ್ತಿ ಬರೋದೇ ಇಲ್ಲ. ಯಾಕಂದ್ರೆ ನಿಮ್ಮ ನಿಜ ಸ್ವರೂಪ ಅಪರಿಮಿತ, ನಿಮ್ಮ ನಿಜ ಸ್ವರೂಪ ಅನಂತ. ಅದೇ ತರ ನಿಮ್ಮ ಕೋರಿಕೆಗಳು ಹೆಚ್ಚಾಗ್ತಾನೆ ಹೋಗ್ತದೆ ಅಲ್ವಾ? ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಖಂಡಿತವಾಗಿ ಅದು ಬ್ರೇಕ್ ಆಗ್ಬೇಕು. ಒಂದು ಮಧ್ಯ ಮಾರ್ಗದಲ್ಲಿ ನಾವು ನಡ್ಕೋಬೇಕಂದ್ರೆ, ಸೊ ಅವಾಗ ಏನ್ ಮಾಡ್ಬೇಕು, ದುರಾಶೆಗಳು ಬರಬಾರ್ದು, ಹೆಚ್ಚು ಆಶೆಗಳಾಗಬಾರ್ದು. ಇರೋ ಪರಿಮಿತ ಆಶೆಗಳು ಸಾಕು. ಅದರಿಂದ ನೆಮ್ಮದಿಯಾದ ಜೀವನ, ಆನಂದವಾಗಿ ನಿಮ್ಮ ಜೀವನ ನಡ್ಸ್ಕೋಬೇಕಂದ್ರೆ, ಮೊದಲನೇದೇನಂದ್ರೆ ನಂದು ನಾನು ಅನ್ನೋದಕ್ಕೆ ಎರಡಕ್ಕೆ ಮಧ್ಯದಲ್ಲಿ ವ್ಯತ್ಯಾಸ ತಿಳ್ಕೊಳ್ಳಿ. ಆ ವ್ಯತ್ಯಾಸ ಮಾತ್ರನೇ ನಿಮ್ಗೆ ಆನ್ಸರ್ ಕೊಡುತ್ತೆ, ಜವಾಬ್ ಕೊಡುತ್ತೆ ನಿಮ್ಮ ಪ್ರಶ್ನೆ. ಏನಂತಂದ್ರು, ಈ ಆಸೆಗಳಿಗೂ ಮೂಲ ಕಾರಣ ಏನಂದ್ರೆ, ಈ ಆಸೆಗಳಿಗೆ ಮೂಲ ಕಾರಣ ಈ ನಂದು ನಾನು ಅನ್ನೋದು ಆ ಮಧ್ಯದಲ್ಲಿ ವ್ಯತ್ಯಾಸ ನಮಗೂ ಗೊತ್ತಾಗ್ತಾ ಇಲ್ಲ. ನಾವು ಅಲ್ಲಿ ಏನಾಗಿದೆ, ನಮ್ಗೆ ಅಲ್ಲಿ ಗೊಂದಲ ಆಗಿದೆ. ನಂದು ನಾನು ಎರಡು ಒಂದೇ ಅಂತ ಅನ್ಕೊಂತಾ ಇದೀವಿ. ಅದಕ್ಕೇನಂದ್ರೆ, ಸೊ ನಾವು ಇನ್ನೂ ಹೆಚ್ಚು ಪಡಿಬೇಕಂತ ಅನ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಯಾವಾಗ ನೀವು ಚೆನ್ನಾಗಿ ಧ್ಯಾನ ಮಾಡಿ, ಈ ಸ್ವಾಧ್ಯಾಯ ಸಜ್ಜನ ಸಂಗತ್ಯ ಮಾಡಿ, ನೀವು ಒಂದು ಅಪರಿಮಿತ, ನೀವೊಂದು ಅನಂತ, ನಿಮ್ಗೆ ಯಾವುದೇ ಈ ನಂದು ಅಂತ ಪದಾರ್ಥಗಳು, ವಸ್ತುಗಳು, ವಿಷಯಗಳು, ಇದೆಲ್ಲ ಪರಿಮಿತ ಅಷ್ಟೇ. ಇದು ಈ ಭೂಮಿಗೆ ಸಂಬಂಧಿಸಿದ ವಿಷಯಗಳು. ಇಲ್ಲೇ ನಾವು ಬಿಟ್ಬಿಟ್ಟು ಹೋಗ್ತೀವಿ. ಇದಕ್ಕೆ ಯಾವಾಗ್ಲೂ ಪರಿಮಿತ ಇದೆ. ಇದು ಲಿಮಿಟೆಡ್, ಇದು ಅನ್ಲಿಮಿಟೆಡ್ ಅಲ್ಲ. ಅನ್ಲಿಮಿಟೆಡ್ ಇರೋದು ನೀವು ಎಲ್ಲಾ ಕಡೆ ಇರ್ತೀರಿ, ಇಡೀ ವಿಶ್ವದಲ್ಲಿ ನೀವು ಇರ್ತೀರಿ. ಅವಾಗ ಇದೆಲ್ಲ ನಿಮ್ಗೆ ಏನ್ ಲೆಕ್ಕಾಚಾರ ಆಗತ್ತೆ? ಇದೆಲ್ಲ ದೊಡ್ಡ ಲೆಕ್ಕಾಚಾರ ಅಲ್ಲ ಅದಲ್ವಾ? ಸೊ ಅಂದ್ರೆ ಅದೇನ್ ನಿಮ್ಗೆ ದೊಡ್ಡ ವಿಷಯ ಅಂತ ಕಾಣಿಸಲ್ಲ. ಅದು ಚಿಕ್ಕದಾಗ ಕಾಣಿಸ್ತದೆ. ಯಾವಾಗ ನೀವು ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ, ಒಂದು ಮೋಕ್ಷ ಅಲ್ವಾ, ದಿವಜ್ಞಾನ ಪ್ರಕಾಶ ಪಟ್ಟಿದ ಮೇಲೆ ಅವಾಗ ಪ್ರತಿಯೊಂದು ನಿಮ್ಗೆ ಸಣ್ಣದಾಗಿ ಕಾಣಿಸ್ತದೆ. ಯಾವುದೇ ದೊಡ್ಡದಾಗಿ ಕಾಣಿಸಲ್ಲ. ಯಾಕಂದ್ರೆ ನೀವೇ ಅನಂತ ಅಲ್ವಾ? ನೀವೇ ಅನಂತ, ಅಪರಿಮಿತ. ಅವಾಗ ನಿಮ್ಗೆ ಪ್ರತಿಯೊಂದನು ಚಿಕ್ಕದಾಗಿ ಕಾಣಿಸ್ತದೆ, ಸಣ್ಣದಾಗಿ ಕಾಣಿಸ್ತದೆ. ಅವಾಗ ಈ ಅಪರಿಮಿತ ಆಶೆಗಳು ಹೋಗಲ್ಲ, ಪರಿಮಿತ ಆಶೆಗಳು. ನೋಡಿ, ಪ್ರತಿ ಯೋಗಿನ ಅಬ್ಸರ್ವ್ ಮಾಡಿ, ಪ್ರತಿ ಮಾಸ್ಟರ್ನ ಅಬ್ಸರ್ವ್ ಮಾಡಿ, ಅವ್ರಿಗೆ ಯಾವುದೇ ವಸ್ತುಗಳು
ಒಂದು ಕಮಂಡಲವಾಗ್ಬೋದು, ಒಂದು ಊಟ ಆಗ್ಬೋದು, ಇಲ್ಲ ಅಂದ್ರೆ ಅವ್ರಿಗೆ ದುಸ್ತುಗಳಾಗ್ಬೋದು. ಪ್ರತಿಯೊಂದು ಪರಿಮಿತವಾಗಿರುತ್ತೆ ಅಲ್ವಾ. ಮತ್ತೆ ಅವರೇನು ನೀವ್ ಅನ್ಕೊಂಡಿದ ಪ್ರಕಾರ, ನಾವ್ ಅನ್ಕೊಂಡಿದ ಪ್ರಕಾರ ಅವ್ರು ಮನುಷ್ಯ ಅಲ್ಲ, ಅವ್ರು ಮನುಷ್ಯರೇ. ಅವ್ರಿಗೂ ಜೀವನ ಇದೆ, ಎಲ್ಲ ಇದೆ. ಆದ್ರೆ ಯಾಕೆ ಆತರ ನಡ್ಕೊಂತಾರ ಅವರು ಅಂದ್ರೆ, ಅವರಲ್ಲಿ ಏನಾಗಿದೆ ಅಂದ್ರೆ ಅವರ ಅವರಲ್ಲಿ ಒಳಗಡೆ ಇರುವಂತ ಆ ಅಪರಿತತ್ವನು, ಆ ಅಪರಿಮಿತ ಆ ಲಕ್ಷಣನು, ಮತ್ತೆ ಆ ಅನಂತತ್ವ, ಆ ತತ್ವನು, ಅವರೇ ಅನಂತ ಅನಂತ ಅಂತ ಅವ್ರಿಗೆ ಅರ್ಥ ಆಗಿದೆ. ಅವರು ಎಲ್ಲಾ ಕಡೆ ಇರುವಂತ ಸರ್ವವ್ಯಾಪ್ತಿ ಇರುವಂತ ಅವರೇ ಅನಂತ ಅಂತ ಅವ್ರಿಗೆ ಯಾವಾಗ ಅರ್ಥ ಆಗಿದೋ, ಅವರು ಏನಾಗ್ತಾರೆ, ಸ್ತಬ್ಧವಾಗ್ತಾರೆ, ನಿಧಾನವಾಗ್ತಾರೆ. ಆಮೇಲೆ ಜೀವನವನ್ನು ಆನಂದವಾಗಿ, ಶಾಂತಿಯುತವಾಗಿ, ಯಾವಾಗ್ಲೂ ಆನಂದವಾಗಿ ನಡ್ಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಸೊ ಅದು ಕಾರಣ. ಸೊ ಅವ್ರ ಅನಂತತ್ವ ಅವ್ರಿಗೆ ಅರ್ಥ ಆಗಿದೆ, ನಮ್ಗೆ ಅರ್ಥ ಆಗಿಲ್ಲ. ಅದಕ್ಕೋಸ್ಕರ ನಾವು ಇನ್ನೂ ಹುಡುಕ್ತಾನೆ ಇದೀವಿ. ಸೊ ಒಂದು ಬಂದ್ರೆ ಇನ್ನೊಂದು, ಯಾವುದೋ ಒಂದು ಬೈಕ್ ಕೊಂಡ್ರೆ, ನಾವು ಬೈಕ್ ಖರೀದಿ ಮಾಡಿದ್ರೆ ಇನ್ನು ನಾವು ಕಾರ್ ಬೇಕು, ಕಾರ್ ಇದ್ರೆ ಇನ್ನೊಂದು ಡಬಲ್ ಕಾರ್, ಇನ್ನೊಂದು ಕಾರ್ ಬೇಕಾಗತ್ತೆ. ಈ ತರ ನಾವು ಒಂದ್ರ ಮೇಲೆ ಇನ್ನೊಂದು ನಮ್ಮ ಆಶೆಗಳು ಬೆಳೆಸ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಪರಿಮಿತ, ನಾವು ಯಾವಾಗಲೂ ಪರಿಮಿತ, ಇಲ್ಲಾಂದ್ರೆ ಅದು ಲಿಮಿಟ್ ಮಾಡೋಕ್ಕೂ ನಾವು ಪ್ರಯತ್ನ ಮಾಡಲ್ಲ. ಯಾಕಂದ್ರೆ ಸೊ ನಮಗೂ ಆ ಅರಿವಿಲ್ಲ, ನಮ್ಮ ನಿಜತತ್ವ ಏನು, ನಮ್ಮ ನಿಜತತ್ವ ಯಾವ ತರ ಇರ್ತದೆ, ಸೊ ಅದಕ್ಕೂ ಎಷ್ಟು ಶಕ್ತಿ ಇದೆ ಅಲ್ವಾ. ಸೊ ಇಡೀ ಪ್ರಪಂಚ, ಇಡೀ ಈ ವಿಶ್ವದಲ್ಲಿ ಇರುವಂತ ಆ ಆತ್ಮ ಪದಾರ್ಥ ಎಷ್ಟು ಶಕ್ತಿವಂತ, ಅದೊಂದು ಬ್ರಹ್ಮ ಪದಾರ್ಥ. ಇದೆಲ್ಲ ನಾವು ಯಾವಾಗ ತಿಳುವಳಿಕೆ ನಮ್ಗೆ ಬರುತ್ತೋ, ಅರಿವು ಬರುತ್ತೋ, ಧ್ಯಾನದಿಂದ, ಸ್ವಾಧ್ಯಾಯದಿಂದ, ಸ್ವಜನ ಸಂಗದಿಂದ ಸ್ನೇಹಿತರೆ, ಅವಾಗ ಎಲ್ಲದಕ್ಕೂ ನಿಮ್ಗೆ ಉತ್ತರ ಸಿಗತ್ತೆ. ಈ ಆಶೆಗಳು ಪ್ರಧಾನ ಕಾರಣ ಈ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ನಂದು, ನಾನು ಯಾರು, ನಂದು ಯಾವುದು ಅಂತ ಈ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ಯಾವುದೇ ಬಾಹ್ಯ ವಸ್ತುಗಳು, ಇದ್ರ ಮೇಲೆ ಇರುವಂತ ಈ ಆಸಕ್ತಿ ಆಗ್ಬೋದು, ಅಟ್ಯಾಚ್ಮೆಂಟ್ ಆಗ್ಬೋದು, ಹೆಚ್ಚಾಗ್ತಾ ಹೋಗ್ತಾ ಇದೆ ಸ್ನೇಹಿತರೆ, ಆಗ್ತಾ ಇದೆ. ಅದೇ ತರ ನಮ್ಮ ಜೀವನವನ್ನು ಸೊ ಏನ್ ಮಾಡ್ತೀವಿ, ಅದು ಸಪೋಸ್ ನಮ್ಗೆ ಆಸೆಗಳು ಜಾಸ್ತಿ ಇದೆ, ಅದು ನಾವು ಹೊಂದಕ್ಕಾಗಿಲ್ಲ, ಆಸೆಗಳು ನಾವು ತೀರ್ಸ್ಕೊಳಕ್ಕಾಗಿಲ್ಲ ಅಂದ್ರೆ ಏನಾಗ್ತದೆ, ದುಃಖ ಆಗುತ್ತೆ ಅಲ್ವಾ. ಸೊ ಯಾವುದೇ ಆಸೆ ಇರಲಿ, ಒಂದು ಆಸೆ ಮೇಲೆ ಇನ್ನೊಂದು ಆಸೆ ಬರುತ್ತೆ, ಒಂದು ಡಿಸೈರ್ ಮೇಲೆ ಇನ್ನೊಂದು ಡಿಸೈರ್ ಬರ್ತಾನೆ ಇರ್ತದೆ ಅಲ್ವಾ. ಅವಾಗ ಈ ಆಸೆ ಅನ್ನೋದು ತೀರ್ಸ್ಕೊಂಡಿದ್ವಿ, ಏನೋ ಒಂದು ಕಷ್ಟಪಟ್ಟು ಪ್ರಯತ್ನ ಮಾಡಿ ಅದು ಸಂಪಾದನೆ ಮಾಡಿದೀವಿ, ಸಾಧಿಸಿದೀವಿ. ಮತ್ತೆ ಇನ್ನೊಂದು ಆಸೆ ಬರುತ್ತೆ, ಅದು ತೀರ್ಸ್ಕೊಂಡಿಲ್ಲ ಅಂದ್ರೆ ಅಲ್ಲಿ ದುಃಖ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಅದ್ರ ಒಳಗಡೆ, ದುಃಖ ಒಳಗಡೆ ಹೋಗ್ತೀವಿ. ಸ್ವಲ್ಪ ಜನ ಏನಾಗ್ತದೆ, ಆ ದುಃಖ ಒಳಗಡೆ ಹೋಗಿ ಹಾಗೆ ಅವರು ಈ ಭೌತಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು ಒಳಗಡೆ ಹೋಗಿ ಅವರು ಆಚೆ ಕಡೆ ಬರಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇಡೀ ಅವರು ಜೀವನವನ್ನೇ ಲಾಸ್ ಮಾಡ್ಕೊಂತಾರೆ ಅಲ್ವಾ. ಜೀವನ ಹೊಟ್ಟೋಗ್ತದೆ, ಅಂತ ಪರಿಸ್ಥಿತಿಗೆ ಹೋಗ್ತಾರೆ ಸ್ವಲ್ಪ ಜನ, ನೋಡ್ತಾ ಇದೀವಲ್ಲ. ಅದಕ್ಕೆ ಪ್ರತಿದೀ ಒಂದು ಪರಿಮಿತ ಇಟ್ಕೊಳ್ಳಿ, ಮತ್ತೆ ಅರಿವು ಇಟ್ಕೊಳ್ಳಿ. ಅರಿವು ಅಂದ್ರೆ ಈ ಜ್ಞಾನ, ಯಾವ ಜ್ಞಾನ ಅಂದ್ರೆ ಆತ್ಮಜ್ಞಾನ. ಈ ಆತ್ಮಜ್ಞಾನ, ಆ ಅರಿವು ತಗೊಂಡು ನಮ್ಮ ಜೀವನವನ್ನು ನಡೆಸ್ಕೊಂಡ್ರೆ ಏನು ತೊಂದರೆ ಆಗಲ್ಲ. ಆರಾಮಾಗಿ, ಆರೋಗ್ಯವಾಗಿ, ಆನಂದವಾಗಿ ಈ ಭೂಮಿ ಮೇಲೆ ನಾವು ಜೀವನ ಮಾಡಬಹುದು ಸ್ನೇಹಿತರೆ. ಸೊ ಇಷ್ಟೆಲ್ಲ ಮಾಹಿತಿ ಸ್ನೇಹಿತರೆ, ನಮ್ಮ ಕೋರಿಕೆಗಳಿಗೂ ಯಾವುದೇ ಆಸೆಗಳಿಗೂ ಮೂಲ ಕಾರಣ. ಸೊ ನಮ್ಮ ಆತ್ಮತತ್ವ ನಾವು ಅಂದ್ರೆ ಆತ್ಮತತ್ವ ಅನ್ನೋದು ನಮಗೂ, ಆ ತಿಳುವಳಿಕೆ ಅನ್ನೋದು ನಮಗೂ ಬಂದಿಲ್ಲ, ಅರಿವು ಬಂದಿಲ್ಲ. ಅದಕ್ಕೆ ಆ ಪ್ರಧಾನ ಕಾರಣವೇ ಎಷ್ಟೋ ಆಸೆಗಳಿಗೂ ಮೂಲ ಕಾರಣ ಆಗ್ತದೆ ಸ್ನೇಹಿತರೆ. ಓಕೆ, ಅದು ಅನಂತ ಅಂದ್ರೆ ಒಂದು ಪರಿಮಿತಿ ಇಲ್ಲ ಅಂತ ಆಸೆಗಳಿಗೆ ಅದು ಕಾರಣವಾಗತ್ತೆ. ರೈಟ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ದಯವಿಟ್ಟು ಅನ್ಮಿಟ್ ಮಾಡ್ಕೊಂಡು ಮಾತಾಡಿ. ರೈಟ್, ಅನ್ಮಿಟ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. ನಮಸ್ಕಾರ ಸರ್. ಆಸೆಯೇ ದುಃಖಕ್ಕೆ ಕಾರಣ ಅನ್ನೋ ಒಂದು ವಿಚಾರ ಇವತ್ತು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಜವಾಗ್ಲೂ ಧ್ಯಾನ ಮಾಡೋದ್ರಿಂದ, ಆತ್ಮಜ್ಞಾನ ಪಡ್ಕೊಳ್ಳೋದ್ರಿಂದ ಇದು ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡೆ ಸರ್ ನಾನಂತೂ. ಥ್ಯಾಂಕ್ ಯು ಸರ್. ರೈಟ್, ಥ್ಯಾಂಕ್ ಯು. ಹೇಳಿ ಬಾ. ನಮಸ್ಕಾರ ಗುರುಗಳೇ. ಏನೆಲ್ಲ ನಮ್ಮ ಜೀವನದಲ್ಲಿ ಆಶೆಗಳಿಂದ ಪೂರ್ತಿಯಾದಂತ ನಮ್ಮ ಶರೀರ ತುಂಬಿಕೊಂಡಿದೆ. ಗೌತಮ್ ಬುದ್ಧರು ಹೇಳಿದ ಹಾಗೆ ಆಶೆ ದುಃಖಕ್ಕೆ ಮೂಲ ಕಾರಣ ಅಂತ. ನಾವು ಆಶೆಯನ್ನು ಬಿಡಬೇಕಾದ್ರೆ ಸದಾ ಧ್ಯಾನದಲ್ಲಿ ಮಗ್ನರಾಗಿರ್ಬೇಕು, ಸತ್ಸಂಗದಲ್ಲಿರ್ಬೇಕು,
ಸ್ವಾಧ್ಯಾಯ ಮಾಡ್ತಾ ಇರಬೇಕು, ಒಳ್ಳೆಯದನ್ನೇ ಮಾಡ್ತಾ ಇರಬೇಕು, ಒಳ್ಳೆಯದನ್ನೇ ವಿಚಾರ ಮಾಡಬೇಕು ಅನ್ನೋದಂಥದನ್ನ ಇವತ್ತು ಸ್ವಲ್ಪ ತಿಳಿದಿತ್ತು. ಆದರೆ ಇವತ್ತು ಪರಿಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ತಮ್ಮ ಮಾರ್ಗದರ್ಶನ ನಮಗೆ ಸಿಕ್ಕಿತಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಚೆನ್ನಾಗಿತ್ತು. ಅಂದರೆ ಪ್ರತಿಯೊಂದಕ್ಕೂ ತಾವು ಉದಾಹರಣೆಗಳನ್ನು ಕೊಟ್ಟಿದ್ವಿ, ಆದರೂ ಇನ್ನೂ ಸಾಕಷ್ಟು ಉದಾಹರಣೆ ಕೊಟ್ರೆ ಇನ್ನೂ ಚೆನ್ನಾಗಿ ಆಗತ್ತೆ. ರೈಟ್ ರೈಟ್. ಚೆನ್ನಾಗಿತ್ತು ಸರ್. ಸಮಯ ಸ್ವಲ್ಪ ಹಾ, ಇರ್ತದೆ, ಆ ಸಮಯ. ಸಮಯದಲ್ಲಿ ಹೌದು. ನಾವು ಹೌದು, ಕವರ್ ಮಾಡ್ಬೇಕಾಗುತ್ತೆ. ಹೌದು, ಓಕೆ ಹೌದು. ರೈಟ್. ಯಾಕಂದ್ರೆ ಅದರಲ್ಲಿ ವಿಶೇಷವಾಗಿ ನಾನು ಹಿಡ್ಕೊಂಡೇ ಹೇಳ್ತೀನಿ. ನಾನು ಹೆಣ್ಣು ಮಕ್ಕಳಿಗೆ ಆಸೆ ಇಲ್ಲೇ ಇಲ್ಲ. ಒಂದು ಯಾವುದೋ ಒಂದು ವಸ್ತು ನೋಡ್ತೀವಿ, ನಮ್ಮ ಮೈ ಮೇಲೆ ಅವ್ರಕ್ಕಿಂತನೂ ಬೇರೆಯವ್ರಕ್ಕಿಂತನೂ ಹೆಚ್ಚಿನ ಬೆಲೆ ಬಾಳುವಂಥದ್ದು ಇರುತ್ತೆ. ಆದ್ರೂ ಕೂಡ ಅವ್ರದ್ದು ಎಷ್ಟು ಚೆನ್ನಾಗಿದೆ, ಅವ್ರದ್ದು ಹೇಗಿದೆಯಲ್ಲ, ನಾನು ಹಾಗಿಲ್ಲಲ್ಲ, ನಾನು ಕೂಡ ತಗೊಳ್ಬೇಕಲ್ಲ ಅಂತ ಈ ತರದ ಆಸೆಗಳು ಹೆಣ್ಮಕ್ಳಿಗೆ ಯಾವತ್ತೂ ಜಾಸ್ತಿ ಆಗಿರುತ್ತೆ. ಇದನ್ನ ನಾವು ಬಿಡ್ಬೇಕಾದ್ರೆ, ಈ ಆಸೆ ಬಿಡಬೇಕಾದ್ರೆ ಧ್ಯಾನವೇ ಇದಕ್ಕೆ ಮುಖ್ಯ ಮೂಲ ಕಾರಣ ಅನ್ನೋದು ಪರಿಪೂರ್ತಿ ಮನದಟ್ಟು ಆಯ್ತು ಗುರುಗಳೇ ಇವತ್ತು. ಥ್ಯಾಂಕ್ ಯು. ರೈಟ್. ಸಾರಿ ಸರ್, ಬೆಳಿಗ್ಗೆ ಇಂಟರ್ನೆಟ್ ಕನೆಕ್ಷನ್ ಹೋಗ್ಬಿಟ್ಟು ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಮರಗಳೆಲ್ಲ ಕಡಿತಾ ಇದ್ದಾರೆ, ರೋಡ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದೊಂದ್ಸಲ ಬಂದ್ರೆ ಬರುತ್ತೆ, ಇಲ್ಲಾದ್ರೆ ಇಲ್ಲೇ ಇಲ್ಲ. ಎಷ್ಟು ಆಸೆ ಇಟ್ಕೊಂಡಿದ್ದೆ ಮುಂದಿನ ವಿಷಯಗಳನ್ನ ತಿಳ್ಕೊಳ್ಬೇಕಂತ, ಆದ್ರೆ ಅದು ಕಟ್ ಆಗ್ಬಿಡ್ತು. ಆಮೇಲೆ ತಾವು ಇದು ಕಳಿಸಿದ್ರಲ್ಲ, ವಿಡಿಯೋ ಕಳಿಸಿದ್ರಲ್ಲ, ಅದರಿಂದ ನೋಡ್ಕೊಂಡು ತಿಳ್ಕೊಂಡೆ. ಆದ್ರೆ ಬರೀ ವಿಡಿಯೋ ತಿಳ್ಕೊಂಡು ನೋಡ್ಕೊಳ್ಳೋದಕ್ಕಿಂತ ತಾವು ಹೇಳಿದ್ರಲ್ಲಿ ಬಹಳಷ್ಟು ಮಹತ್ವ ಇರುತ್ತೆ ಅಂತ ನನ್ನ ಅನಿಸಿಕೆ. ನಾನು ಆ ಥರ ತಿಳ್ಕೊಂಡಿದ್ದೇನೆ. ಸಂತೋಷ ಗುರುಗಳೇ, ಧನ್ಯವಾದ. ಶುಭರಾತ್ರಿ. ರೈಟ್. ಜಯಂತಮ್ಮ ಮಾತಾಡಿ. ಜಯಂತ್ ಅವರೇ ನಮಸ್ತೆ ಸರ್. ನಮಸ್ತೆ. ಸರ್, ಇವತ್ತು ಒಂದ್ ರೀತಿಲಿ ಆಸೆ ಇರ್ಬೇಕು ಮನುಷ್ಯನಿಗೆ, ಇಲ್ಲ ಅಂತಲ್ಲ. ಆಸೆ ಇಲ್ಲದೆ ಇದ್ರೆ ಏನು ನಾವು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು. ಸರ್. ಎಕೋ ಆಗ್ತಿದೆ ನೋಡಿ ಸರ್. ಅದಕ್ಕೆ ಉಮಾ ಮೇಡಮ್ ಮ್ಯೂಟ್ ಆಗಿ ನೀವು. ಆಯ್ತು, ಒಂದ್ ಸೆಕೆಂಡ್. ಮ್ಯೂಟ್ ಮಾಡಿ ಮಾತಾಡಿ. ಹಾ ಸರ್, ಅದು ಆಸೆ ಇರ್ಬೇಕು ನಮ್ಗೆ. ಆಸೆ ಇಲ್ದಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಸಾಧ್ಯನೇ ಆಗೋದಿಲ್ಲ. ಏನ ಅಚೀವ್ ಮಾಡ್ಬೇಕು, ನಮ್ ಗುರಿ. ಈಗ ನಾವು ಧ್ಯಾನಿ ಆಗ್ಬೇಕು ಅಂತಂದ್ರೆ ಅದೊಂದು ಆಸೆ ಅಲ್ವಾ. ಆ ಗುರಿ ಇಟ್ಕೋಬೇಕು, ಅದ ಆಸೆ ಇರ್ಬೇಕು, ಅದು ಮಿತಿಯಲ್ಲಿ ಇರ್ಬೇಕು. ಅದಕ್ಕೆ ಗಾದೆ ಮಾತೆ ಇದೆ ಅಲ್ವಾ, ಅತಿ ಆಸೆ ಗತಿಗೇಡು ಅಂತ. ಮಿತಿಯಲ್ಲಿ ಇರ್ಬೇಕು ನಮ್ಮ ಆಸೆಗಳು, ಮಿತಿಯಲ್ಲಿ ಇರ್ಬೇಕು. ಅದಕ್ಕೆ ನಮ್ ತಂದೆಯವರು ಹೇಳ್ತಾ ಇದ್ರು, ನಮ್ ಹಿರಿಯರು ಹೇಳ್ತಾ ಇದ್ರು, ಏನಂತ, ಮನುಷ್ಯನಿಗೆ ಯಾವಾಗ ತೃಪ್ತಿ ಇರೋದಿಲ್ವೋ ಆವಾಗ ಎಲ್ಲಾನು ಚೆನ್ನಾಗಿ, ಎಲ್ಲಾನು ಒಳ್ಳೇದಾಗಿ ಕಾಣಿಸ್ತದೆ. ಜಗತ್ತು ಸೃಷ್ಟಿ ಅನ್ನೋದು ಸುಂದರವಾಗಿ ಕಾಣಿಸ್ತದೆ. ನಮ್ಗೆ ತೃಪ್ತಿ ಇರ್ಬೇಕು ಅಂತ ಹಿರಿಯರು ಹೇಳ್ತಿದ್ರು, ನಮ್ ತಂದೆಯವರು ಹೇಳ್ತಿದ್ರು. ಅದಕ್ಕೆ ಈಗ ಅದು ಯಾವಾಗಿಂದನೂ ಬಂದಿದೆ. ಸ್ವಲ್ಪ ತೃಪ್ತಿ ನಮ್ಗೆ ಇರ್ಬೇಕು, ನಿಜ. ತೃಪ್ತಿ ಇದ್ದಾಗ ನಮ್ ಬಾಳು ಸುಖಮಯವಾಗುತ್ತೆ, ಸುಂದರವಾಗುತ್ತೆ. ಸಂತೋಷ ಅಂತ ನೀವ್ ಹೇಳಿದ್ರಲ್ಲ, ಸಂತೋಷ ಮತ್ತು ಆನಂದ, ಅದ್ರದ್ದು ವ್ಯತ್ಯಾಸ ಹೇಳಿದ್ರಿ. ನಿಜ, ಅದು ಆನಂದ ಅಂತಂದ್ರೆ ಏನು, ಜೀವನ ಸಂಪೂರ್ಣಮಯವಾಗಿ ನಾವು ಆನಂದವಾಗಿರೋದು, ಜೀವನ ಪೂರ್ತಿ ಆನಂದವಾಗಿರೋದೇ ಅದು ಅಂತ ಹೇಳಿದ್ರಿ ನೀವು. ಸಂತೋಷ ಬೇರೆ, ಆನಂದ ಬೇರೆ ಅಂತ ಹೇಳಿದ್ರು. ನಿಜ, ಅದು ಒಳ್ಳೇದೆ, ಮನವರಿಕೆ ಆಯ್ತು ಸರ. ಆಮೇಲೆ ಸರ ಏನು ಅಂತಂದ್ರೆ, ನಾವು ಆಸೆಗಳನ್ನ ಬಿಡ್ಬಾರ್ದು ಅಂದ್ರೆ ಮಿತಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರಿ. ಅದು ನಿಜ, ನಾವು ಮಿತಿಯೊಳಗ ಇರ್ಬೇಕು. ಅದ್ ಮಿತಿ ದಾಟಿದ್ ಹೋದ್ರ ಅಪರಿಮಿತ ಅಂತ ಹೇಳಿದ್ರಿ. ಅದು ಅಪರಿಮಿತವಾಗಿರ್ಬಾರ್ದು, ಮಿತಿಯಲ್ಲಿ ಇರ್ಬೇಕು. ಅದ್ ಮಿತಿ ದಾಟಿ ಹೋತಂದ್ರೆ ಏನೇನೋ ಆಗ್ಬಿಡುತ್ತೆ ಜೀವನದಲ್ಲಿ. ಅಂದ್ರೆ ಅದು ಈಗ ನಾವು ಹೇಳಿದ್ರಲ್ಲ, ಉಮಾ ಮೇಡಮ್ ಹೇಳಿದ್ರಲ್ಲ, ಹೆಣ್ಮಕ್ಳಿಗೆ ಆಸೆ ಇರ್ತದೆ, ಗಂಡ್ಮಕ್ಳಿಗೆ ಕಡಿಮೆ ಇರ್ತದೆ ಅಂತ. ಹಾಗೇನಿಲ್ಲ ಸರ್, ಅದು ಇಬ್ರಲ್ಲೂ ಇರ್ತದೆ. ಅದು ಅದೇ ಬೇರೆಯವ್ರ ನೋಡಿ ಪ್ರತಿಯೊಬ್ಬರಲ್ಲೂ ಇರ್ತದೆ ಸರ್. ಅದು ಹೆಣ್ಮಕ್ಳಲ್ಲೇ ಇರ್ಬೇಕು, ಗಂಡ್ಮಕ್ಳಲ್ಲೇ ಇರ್ಬೇಕು ಅಂತ ಅಂದ್ರೆ ಏನಿಲ್ಲ. ಅದು ಎರಡು ಆತ್ಮನೇ ಅಲ್ವಾ, ಗಂಡು ಹೆಣ್ಣು ಅಂತ ನಾವು ಮಾಡ್ಕೊಂಡಿರೋದು. ಅದು ಎರಡು ಆತ್ಮ. ಅದೇ ಅದು ಆಸೆಗಳು ಇಬ್ರಲ್ಲಿನೂ ಸಮವಾಗಿರ್ತವೆ. ಕೆಲವೊಬ್ರಲ್ಲಿ ಹೆಚ್ಚಿರ್ತದೆ, ಕೆಲವೊಬ್ರಲ್ಲಿ ಕಡಿಮೆ ಇರ್ತದೆ. ಆಮೇಲೆ ಅವ್ರ ಸಂಬಂಧಿತ ಆಸೆಗಳು ಅವ್ರಿಗಿರುತ್ತೆ. ಹಾ ಸರ್, ಅದು ಸಂಬಂಧಪಟ್ಟದ್ದು.
ಆಮೇಲೆ ಮತ್ತೆ ನಾನು ನನ್ನದು ಅನ್ನೋದು ಬಗ್ಗೆ ನೀವು ಹೇಳಿದ್ರಲ್ಲ, ಅದು ತುಂಬಾ ಅದ್ಭುತವಾಗಿತ್ತು ಸರ್. ನಾವ್ ಅನ್ಕೊಂಡಿರ್ತೀವಿ ಅದ. ಮತ್ ಒಂದು ಸತಿ ಒಬ್ರು ಪ್ರೊಫೆಸರ್ ಅಂತ ಕೇಳಿದ್ದೆ ನಾನು. ಇವಾಗ ನಾವು ಜನ್ಮ ಕೊಡ್ತೀವಿ, ಜನ್ಮ ಕೊಟ್ಟ ಮಗುವಿನ ಮೇಲೆ ನಾವು ಅಧಿಕಾರ ಚಲಾಯಿಸ್ತೀವಿ. ನನ್ನದು, ನನ್ನ ಮಗ, ನನ್ನ ಮಗಳು, ನನ್ನದು ಅಂತ ನಾವು ಜನ್ಮಕ್ಕೆ ಕಾರಣರಾಗಿರ್ತೀವಿ ಹೊರತು ಅದ್ರ ಮೇಲೆ ಅಧಿಕಾರ ಮಾಡ್ಲಿಕ್ಕೆ, ಆ ಮಗುವಿನ ಮೇಲೆ ಅಧಿಕಾರ ಮಾಡ್ಲಿಕ್ಕೆ ನಾವು ಬಾಧ್ಯಸ್ಥರಲ್ಲ. ಬಿಕಾಸ್ ಅವನು ನಾನು ಜನ್ಮಕ್ಕೆ ಕಾರಣ ಆಗಿರ್ತಾನೆ ಹೊರತು ಅವನ ಮೇಲೆ ನಾನು ಏನೂ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಅವ್ನು ಸಪ್ರೇಟೇ, ನಾನ್ ಸಪ್ರೇಟೇ, ಹೌದು ಅವ್ನ್ ಬೇರೆನೆ, ಬೇರೆನೆ. ಹೀಗೆ ನನ್ನದು ಅಂತ ನಾನು ಯಾರ ಮೇಲೇನು ಅಧಿಕಾರ ಮಾಡ್ಲಿಕ್ಕೆ ನನ್ಗೆ ಹಕ್ಕೆ ಇರೋದಿಲ್ಲ. ನೋ ರೈಟ್ಸ್. ಕರೆಕ್ಟ್. ಅದಕ್ಕೆ ಅದು ಬಹಳ ಅದ್ಭುತವಾಗಿ ಬಹಳ ಚೆನ್ನಾಗಿತ್ತು ಸರ್. ಗೊತ್ತಿತ್ತು ಸರ್ ನಂಗೆ, ಆದ್ರೂ ಕ್ಲಿಯರ್ ಆಯ್ತು ನಿಮ್ಮಿಂದ ಇನ್ನೊಂದಿಷ್ಟು. ವೆರಿ ನಾನು ನಮ್ದು ಇದು ಮುಟ್ಕೊಂಡ್ಬಿಟ್ಟಿರ್ತೀನಿ. ನನ್ನದು, ನನ್ನದು, ಈ ಮನೆ ನನ್ನದು, ಈ ಬಂಗಾರ ನನ್ನದು, ಈ ವಜ್ರ ವೈಡೂರ್ಯ ನನ್ನದು, ಈ ಆಸ್ತಿ ನನ್ನದು, ಈ ಮಕ್ಕಳು, ಗಂಡ, ಹೆಂಡತಿ, ಇವರೆಲ್ಲ ಇದು ಒಂದು ಮೋಹ. ಈ ಮೋಹದಲ್ಲಿ, ಮಾಯೆಯಲ್ಲಿ ನಾವು ಇರ್ತೀವಿ ನಾವು. ಅದು ಹೋಗ್ಬೇಕು. ಅಂದ್ರೆ ಅದರಲ್ಲಿ ಮೋಹ ಅಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್, ಅದನ್ನು ಬಳಕೆ ಮಾಡಬಾರ್ದು ಅಂತ ಯಾರು ಹೇಳಲ್ಲ. ಆದ್ರೆ ಇರಿಲ್ಲ. ಅದು ಹ್ಮ್ sir. ನಾನು ಆಗ್ಬಾರ್ದು. ಪೂರ್ತಿ yes. ನಾನು ಅನ್ನೋದು ಮರ್ತು ಬಿಟ್ಟು ನಂದು ನಾನೇ, ಅಂದ್ರೆ ನಂದು ಈಕ್ವಲ್ ಟು ನಾನು, ನಂದು ಈಕ್ವಲ್ ಟು ನಾನು ಅಂತ ಯಾವಾಗ ಆಗ್ಬಿಡ್ತೀವೋ ಅವಾಗ ದುಃಖ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್. ಹೌದು ಸರ್. ಅವಾಗ ದುಃಖ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದು ಸಾಧ್ಯವಾಗಲ್ಲ. ಯಾವಾಗ್ಲೂ ಎಷ್ಟೇ ನಂದು ಅನ್ನೋದು ಎಷ್ಟೇ ಹೊಂದಿದ್ರು ಇನ್ನೂ ಬೇಕು ನಿಮ್ಗೆ, ಇನ್ನೂ ಹೌದು ಸರ್. ಹೌದು. ಬೇಕು. ಇನ್ನು ಅದಕ್ಕೂ ಒಂದು ಲಿಮಿಟ್ ಇಲ್ಲ. ಅದೇ ಲಿಮಿಟ್ ಯಾವಾಗ ಇಲ್ಲ. ನಿಮ್ಮ ನಾನು ಅನ್ನೋ ತತ್ವ ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ಅವಾಗ ಬ್ರೇಕ್, ಅವಾಗ ಎಲ್ಲ ಪೂರ್ತಿ ಸಂಪೂರ್ಣ ಆಯ್ತು. ಇನ್ನು ನಿಮ್ಮ ಜೀವನ ಸಂಪೂರ್ಣ ಆಯ್ತು ಅಷ್ಟೇ. ಓಕೆ. ಹೌದು ಸರ್. ಹೌದು. ಯಾಕಂದ್ರೆ ಹೌದು sir. ಅದ್ರ ಮುಂದೆ ನಾನು ಅನ್ನೋದು ಯಾವಾಗ ತಿಳುವಳಿಕೆ ಅರಿವು ಬರುತ್ತೋ ಅದ್ರ ಮುಂದೆ ಯಾವುದನ್ನು ಹೋಲ್ಸಕ್ಕೆ ಸಾಧ್ಯ ಇಲ್ಲ. ಹೌದು ಸರ್. ನಾನು ಅನ್ನೋದು ಹೊಂದಿರೋಂಥ ಆ ತೃಪ್ತಿ, ನಾನು ಅನ್ನೋದು ಅಂದ್ರೆ ನನ್ನ ನಿಜ ಸ್ವರೂಪ ತಿಳ್ಕೊಂಡಿರುವಂತ ಆ ತೃಪ್ತಿ ಇದೆಯಲ್ಲ, ಆ ಸಂತೃಪ್ತಿ, ಅದೇನಿದೆಯೋ ಆನಂದ ಇದೆಯಲ್ಲ, ನಾನು ಅನ್ನೋದಂದ್ರೆ ನನ್ನ ಆತ್ಮ ಮಲಗಿರುವಂತ ಆ ಶಾಶ್ವತ ಆನಂದ ಯಾವಾಗ ಸಿಗತ್ತೋ ನಮ್ಗೆ, ಇನ್ನು ಯಾವ ಆನಂದ ಅಂತ ಯಾವುದೇ ಆಶೆಗಳಿದ್ರೆ ಆಶೆಗಳಿಂದ ಏನ್ ನೋಡ್ತೀವಿ ನಾವು, ಸಂತೋಷ ಪಡಕ್ಕೆ ಪ್ರಯತ್ನ ಮಾಡ್ತೀವಿ. ಆಸೆ ತೀರಿದ್ರೆ ಸಂತೋಷ, ಆಸೆ ತೀರಿಲ್ಲ ಅಂದ್ರೆ ಅಸಂತೋಷ, ಅಷ್ಟೇ ಅಲ್ವಾ ಆಗೋದು. ಸೊ ಸಂತೋಷ ಆ ವಸ್ತುಗಳಾಗ್ಬೋದು, ವ್ಯಕ್ತಿಗಳಾಗ್ಬೋದು, ಪರಿಸ್ಥಿತಿಗಳಾಗ್ಬೋದು, ಯಾವಾಗ ನಮ್ಮ ಸಂಪೂರ್ಣವಾಗಿ ನನ್ನ ಬಗ್ಗೆ ನಾನು ತಿಳ್ಕೊಂಡು ನಾನು ಆನಂದ ಸ್ವರೂಪಿನಿ, ಮತ್ತೆ ನನ್ನ ಆತ್ಮ, ನಾನು ಅನ್ನೋದು ಒಂದು ಆತ್ಮ, ಅದು ಆತ್ಮ ಪದಾರ್ಥ, ಶಾಶ್ವತ ಪದಾರ್ಥ, ಆನಂದ ಪದಾರ್ಥ ಅಂತ ಯಾವಾಗ ನಮ್ಗೆ ನಿಜವಾಗ ಅರಿವು ಸಿಗತ್ತೋ ಧ್ಯಾನದಿಂದ, ಅವಾಗ ಇದೆಲ್ಲ ನಿಮಗೆ ಕಮ್ಮಿ ಅನಿಸ್ತದೆ ಬಿಟ್ಟು ಇದು ಯಾವಾಗ್ಲೂ ನಿಮ್ಗೆ ಯಾವಾಗ್ಲೂ ದುಃಖ ಅನ್ನೋದು ತಂದು ಕೊಡಲ್ಲ. ದುಃಖ ಅನ್ನೋದು ಸಾಧ್ಯವೇ ಆಗಲ್ಲ. ಹೌದು ಸರ್. ಹೌದು ಸರ್. ಅದು ಕರೆಕ್ಟ್ ಸರ್. ಎಸ್. ನಾವು ಧ್ಯಾನ ಎಷ್ಟು ನಾವು ಮಾಡ್ತೀವಿ, ಹೌದು. ಪ್ರಾಕ್ಟೀಸ್ ಮೇನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ನಾವು ಎಷ್ಟು ಸಾಧನೆ ನಾವು ಮಾಡ್ತಾ ಹೋಗ್ತೀವಿ, ನಮ್ಮ ಬಗ್ಗೆ ನಮ್ಗೆ ಅರಿವು ಆಗ್ತಾ ಹೋಗ್ತಿದೆ. ನಾನೇನು ಅನ್ನೋದು ಅರಿವು ನಮ್ಗೆ ಅವಾಗ ಆಗ್ತಾ ಹೋಗ್ತಿದೆ ಸರ್. ಸ್ವಲ್ಪ ಅರ್ಥ ಆಗ್ತಾ ಹೋಗ್ತದೆ. ಅದೇ ಸರ್. ಆಗುದಿಲ್ಲ, ಒಂದೇ ಸತಿ ಆಗುದಿಲ್ಲ ಸರ್. ಇದು ಎಷ್ಟು ಜನ್ಮಗಳ ಒಂದು ಇದು ಅದಲ್ಲ ಸರ್. ಅದು ಕರ್ಮಗಳ ಕಳೀತಾ ಹೋಗ್ಬೇಕಲ್ಲ ಸರ್. ಮತ್ತೆ ಈ ಜನ್ಮದ್ದು ಬೇರೆ ಬೇರೆ ಜನ್ಮದ್ದು ಎಲ್ಲಾನು ಕಳಿಕೊಂತ ಹೋಗ್ಬೇಕಲ್ಲ, ಅದಕ್ಕೆ ಟೈಮ್ ಬೇಕಾಗ್ತದೆ ಸರ್. ನಾವು ನಾಡಿ ಶುದ್ಧಿಗೆ ಟೈಮ್ ಆಗುತ್ತೆ. ನಾಡಿ ಶುದ್ಧಿ. ಹೌದೌದು ಸರ್. ನಾಡಿ ಶುದ್ಧಿ ಆಗ್ಬೇಕಾದ್ರೆ ಟೈಮ್ ಬೇಕು. ಅದಕ್ಕೆ ನಾವು ದಿನ ನಮ್ಗೆ ಎಷ್ಟು ಸಾಧ್ಯ ಆಗತ್ತ ಅಷ್ಟು ನಾವು ಸಾಧನೆ ದಿನ ಪ್ರತಿನಿತ್ಯ ತಪ್ಪಿಸದೇನೆ ಮಾಡ್ಬೇಕು. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿಮ್ಮ ಸರಸ್ವತಿ. ನಮಸ್ತೆ ಮಾಸ್ಟರ್. ನಮಸ್ತೆ. ಇವತ್ತು ನಾನು ನನ್ನದು ಅನ್ನೋದು ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಮಾಸ್ಟರ್. ಆಮೇಲೆ ಮಾಸ್ಟರ್, ಈಗ ಕೆಲವೊಂದು ಕಡೆ ಈಗ ಒಂದು ಮನೆಗೆ ಹೆಣ್ಮಗಳು ಮದ್ವೆ ಆಗಿ ಹೋದಾಗ ಅವ್ರು ಹೇಳ್ತಾರೆ, ನಾನು ಅನ್ನೋದು ಬಿಟ್ಬಿಡು, ನಮ್ದು ಅಂತ ಮಾಡ್ಬೇಕು, ಅವಾಗ ಎಲ್ಲ ಸರಿ ಆಗುತ್ತೆ, ಹಾಗೆ ಹೇಳ್ತಾರೆ. ಸೊ ನಂದು ನಮ್ದು ಅದು ಹೇಗೆ, ಯಾವ ತರ ನಾವು ಅಳವಡಿಸ್ಕೊಳ್ಳೋದು? ಅದು ಸರಿನೋ, ಇದು ಸರಿನೋ? ಅದು ಸಾಂಸಾರಿಕವಾಗಿ ಬಾಹ್ಯ ತತ್ವ. ಅದು
ಹಾ ಬಾಹ್ಯ ಪ್ರಪಂಚದಲ್ಲಿ ನಮ್ದು ಅಂದ್ರೆ ನಾವು ಹಾ ಒಟ್ಟಾಗಿರೋಣ, ಹಾ ನಾವೆಲ್ಲರೂ ಒಂದೇ ಅನ್ನೋದು ಆ ತತ್ವ ಬೇರೆ. ಅಂದ್ರೆ ನಮ್ಮೊಂದು ಗುಂಪು, ನಾವೊಂದು ಗುಂಪಿದು, ನಾವೆಲ್ಲರೂ ಒಂದೇ. ಯಾಕೆ ಅದು ನೀವು ನಾವು ಅನ್ನೋದು ಭೇದ ಭಾವ ಬೇಡ ಅಂತ, ಅದೊಂದು ಜಸ್ಟ್ ಅದು ಒಂದು ಫ್ಯಾಮಿಲಿಯಲ್ಲಿ ಒಂದು ಎಲ್ಲರೂ ಸೇರ್ಕೊಂಡ್ರೆ ಮಾತಾಡುವಂತ ಮಾತುಗಳಿವು. ಓಕೆ, ಬಟ್ ಅದಕ್ಕೂ ಆತ್ಮತತ್ವಕ್ಕೆ ಆಧ್ಯಾತ್ಮಿಕಕ್ಕೆ ಸಂಬಂಧ ಇಲ್ಲ. ಅದು ಹಾ 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 ಅಂದ್ರೆ ಆಧ್ಯಾತ್ಮಿಕ. ನೀವು ಹೇಳೋ ಲೆಕ್ಕದಲ್ಲಿ ನಾನು ಅನ್ನೋದು ಒಂದು ಪವಿತ್ರವಾದ ಆತ್ಮ. ಹೌದು ಹೌದು. ಅಲ್ಲ, ನಾನು ಅನ್ನೋದು ನನ್ನದು ಅನ್ನೋದು ಇಲ್ಲಿ ಇಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಟಚ್ ಆಗ್ತಾ ಇದೆ ಅಲ್ವಾ, ಅಲ್ಲಿ ಆಧ್ಯಾತ್ಮಿಕತೆ ಇಲ್ಲ. ಹೌದು ಹೌದು ಹೌದು. ಓಕೆ ಮಾಸ್ಟರ್. ನನ್ನದು ಅನ್ನೋದು ಅದು ಸರಿ ಇರಲ್ಲ, ಅದು ತಪ್ಪು. ನಾನು ಹೌದು ಅನ್ನೋದು ಒಂದು ಪವಿತ್ರವಾದದ್ದು ಅಂತ ಹೌದು. ನೀವು ನಮ್ಗೆ ಹೇಳ್ತಾ ಇರೋದು. ಎಸ್. ಓಕೆ ಅಂದ್ರೆ ಮಾಸ್ಟರ್. ನಮಗೂ ಪ್ರಾಬ್ಲಮ್ಸ್ ಅಲ್ಲಿ ಬರೋದು ಎಲ್ಲಿ ಅಂದ್ರೆ, ನಾನು ಹ್ಮ್ ಈಕ್ವಲ್ ಟು ನಂದು ಅಂತ ಅನ್ಕೊಂಡೋದೇ ಪ್ರಾಬ್ಲಮ್ ಶುರು ಆಗತ್ತೆ ಅಲ್ಲಿ. ಹ್ಮ್ 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 ಅಷ್ಟುವರೆಗೂ ತೊಂದರೆ ಇಲ್ಲ. ಯಾವಾಗ ನಾನು ಈಕ್ವಲ್ ಟು ನಂದು ಅಂದ್ರೆ ಆಗ ಆಗ ಆ ಥರ ನಾವು ಯಾವಾಗ ಅನ್ಕೊಂತೀವೋ ಅವಾಗ ಸಮಸ್ಯೆಗಳು ಶುರು ಆಗ್ತವೆ. ಓಕೆ. ಯಾಕಂದ್ರೆ ಅಲ್ಲಿ ನಂದು ಅನ್ನೋದಕ್ಕೆ ಅದು ಪರಿಮಿತ. ಅದು ಆದ್ರೆ ಆ ಪರಿಮಿತನ ನಾವು ಅಪರಿಮಿತಕ್ಕೆ ಸಮಾನ ಮಾಡಕ್ಕಾಗಲ್ಲ. ಯಾವಾಗ ಈ ಪರಿಮಿತದಲ್ಲಿ ನೀವು ಆನಂದನ ಹುಡುಕಕ್ಕಾಗಲ್ಲ. ಮೊದಲನೇದು, ಈ ಪರಿಮಿತ ವಸ್ತುಗಳು, ಬಂಧಗಳು, ಈ ವಿಷಯಗಳು, ಅದು ಯಾವುದೇ ಇರ್ಲಿ, ಅದರಲ್ಲಿ ನೀವು ಆನಂದ ಹುಡುಕಕ್ಕಾಗಲ್ಲ. ಅದು ಏನೇ ಇದ್ರೆ ಸಂತೋಷ ಕೊಡುತ್ತೆ ಅಷ್ಟೇ, ಆನಂದ ಕೊಡೋಕೆ ಸಾಧ್ಯವಿಲ್ಲ. ಯಾವಾಗ ನೀವು ಈ ನಂದು ಬಿಟ್ಬಿಟ್ಟು ನಾನಕ್ಕೆ ಹೋಗ್ತಿರೋ, ನಾನು ಅನ್ನೋದು ನಿಮ್ಗೆ ಅರಿವು ಬರುತ್ತೋ, ತಿಳುವಳಿಕೆ ಬರುತ್ತೋ, ಅವಾಗ ನೀವು ಆನಂದದಲ್ಲಿ ಸೇರ್ಕೊಂತೀರಿ. ನೀವು ಆನಂದ ನಿಮ್ ಒಳಗಡೆ ಸೇರ್ಕೊಂಡಿದ್ರೆ ಅವಾಗ ಈ ಸಂತೋಷ ಅನ್ನೋದು, ಈ ಪರಿಮಿತ ಈ ನಂದು ಅನ್ನೋದು ನಿಮ್ಗೇನ್ ಲೆಕ್ಕಾಚಾರ ಅಲ್ಲ. ಅಂದ್ರೆ ನಿಮ್ಗೆ ದೊಡ್ಡ ವಿಷಯನೂ ಅಲ್ಲ. ಅದೊಂಥರ ಚಿಕ್ಕದ ಕಾಣಿಸ್ತದೆ. ಓಕೆ, ಇರ್ಲಿ ಬಿಡಿ. ಓಕೆ, ಅದು ಹೋಯ್ತಾ, ಓಕೆ ಹೋಗ್ಲಿ ಬಿಡಿ. ಇದು ಬಂತಾ, ಓಕೆ ಬಂದ್ಲಿ ಬಿಡಿ. ಅಂದ್ರೆ ಬಂದಿರೋದು ಬರೋದು ಬರ್ತಾ ಇರ್ತದೆ, ಹೋಗೋದು ಹೋಗ್ತಾ ಇರ್ತದೆ. ಆದ್ರೆ ನಿಮ್ಗೇನು ನಿಮ್ ಒಳಗಡೆ ಯಾವುದೇ ಚಲನ ಇರಲ್ಲ. ಚಲನ ಅಂದ್ರೆ ಒಂಥರ ದುಃಖ ಮತ್ತೆ ಅಸಂತೋಷ ಇದೆಲ್ಲ ನಿಮ್ಗೇನು ಬರಲ್ಲ. ಓಕೆ. ನಿಮ್ಮ ಆನಂದ ನಿಮ್ ಜೊತೆಗೆ ಇರ್ತದೆ, ಆನಂದವಾಗಿ ಇರ್ತದೆ ಅಷ್ಟೇ. ಅದಕ್ಕೊಂದು ಉದಾಹರಣೆ ಏನಂದ್ರೆ, ಒಂದು ಚಿಕ್ಕದು ಸ್ಟೋರಿ ಇದೆ. ಈ ಡಯೋಜಿನಿಸ್ ಅಂತ ಒಂದು ಯೋಗಿ ಇದ್ದಾರೆ. ಡಯೋಜಿನಿಸ್ ಅಂತ ಒಂದು ಯೋಗಿ. ಅವ್ರೇನಾಗ್ತದೆ ಅಂದ್ರೆ, ಈ ಅಲೆಕ್ಸಾಂಡರ್ ಕಿಂಗ್ ಅಲೆಕ್ಸಾಂಡರ್ ಅವರು ರಾಜು. ಅವ್ರೇನ್ ಮಾಡ್ತಾರೆ, ಎಲ್ಲಾ ದೇಶಗಳೆಲ್ಲ ದಂಡಯಾತ್ರೆ ಮಾಡಿ ಅವರೆಲ್ಲ ಗೆದ್ಕೊಂಡು ಹೋಗ್ತಾ ಇರ್ತಾರೆ ಪ್ರಯಾಣ. ತಿರ್ಗಾ ವಾಪಸ್ ಅವರು ಸ್ವಂತ ದೇಶಕ್ಕೆ ಪ್ರಯಾಣ ಆಗ್ತಾ ಇರ್ತಾರೆ. ಅವಾಗ ಒಂದು ಪ್ಲೇಸ್ ಅಲ್ಲಿ ಜಸ್ಟ್ ಟೆಂಪರರಿ ಆಗಿ ಅಲ್ಲಿಂದ ಊಟ ಗೀಟ ಎಲ್ಲ ಮಾಡಕ್ಕೆ ಎಲ್ಲ ಅವರು ಸೈನಿಕರು ಎಲ್ಲ ಒಂದ್ ಕಡೆ ಇರ್ತಾರಲ್ಲ, ಅವ್ರು ಕೇಳ್ತಾರೆ, ಈ ಪ್ರದೇಶದಲ್ಲಿ ಯಾವುದೇ ಒಂದು ಒಳ್ಳೆ ವಿಶೇಷವಂತ ಯಾವ್ದ ಇದೆಯಾ ಈ ಪ್ರದೇಶಕ್ಕೆ ಅಂದ್ರೆ, ಅವ್ರು ಹೇಳ್ತಾರೆ, ಆ ಲೋಕಲ್ ಅವ್ರು ಇರ್ತಾರಲ್ಲ, ಅವ್ರು ಹೇಳ್ತಾರೆ, ಆ ಪ್ರಾಂತೀಯ ಸ್ಥಳೀಯವರು, ನೋಡಿ ಇಲ್ಲಿ ಒಬ್ರು ಇದ್ದಾರೆ, ಒಂದು ವ್ಯಕ್ತಿ ಇದ್ದಾರೆ, ಅವ್ರು ಯಾವಾಗ ಆನಂದವಾಗಿರ್ತಾರೆ, ಗೊತ್ತಾಗಲ್ಲ ಅದು ಯಾಕೆ ಆನಂದವಾಗಿರ್ತಾರೋ ಅದು ಅಂತ ಅವರು ಹೇಳಕ್ ಪ್ರಯತ್ನ ಮಾಡ್ತಾರೆ. ಹೌದಾ, ಅಂತ ವಿಷಯ ಇಲ್ಲಿ ಇದೆಯಾ ತಿಳ್ಕೊಳಕ್ಕೆ? ಸರಿ ಆಯ್ತು, ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಇವ್ರು ಸೈನಿಕರು ಹೋಗ್ತಾರೆ, ಕೇಳ್ತಾರೆ ಅವ್ರು, ನೀವು ಬನ್ನಿ ಅಂತಂದ್ರೆ ಇವ್ರು ಹೇಳ್ತಾರೆ, ನಾನು ಎಲ್ಲಿ ಬರಲ್ಲ, ನಾನು ಆನಂದವಾಗಿ ಆಯಾಗಿದ್ದೀನಿ, ಸೊ ನಾನು ಸಂತೋಷವಾಗಿದೆ, ನಾನು ಎಲ್ಲಿಗೆ ಬರಲ್ಲ, ನಿಮ್ಮ ರಾಜು ಬೇಕಾದ್ರೆ ರಾಜುನೇ ಇಲ್ಲಿ ಬರಕ್ಕೆ ಹೇಳಿ ಅಂತ ಹೇಳ್ತಾರೆ. ರಾಜುಗೆ ಹೋಗಿ ಇದೇನ ತಕ್ಷಣ ಅವ್ರಿಗೂ ಆಶ್ಚರ್ಯ ಆಗುತ್ತೆ. ಸೊ ನಾನೊಂದು ದೊಡ್ಡ ರಾಜು, ಇಡೀ ಪ್ರಪಂಚನೇ ಜಯಿಸಿದ್ದೀನಿ, ಇವ್ರು ಯಾರೋ ವ್ಯಕ್ತಿ ನನ್ನೇ ಕರೀತಾರಲ್ಲ, ಅಂತ ವ್ಯಕ್ತಿ ಯಾರು, ನೋಡೋಣ ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಾಮೂಹಿಕ ಹೋಗ್ತಾರೆ. ಹೋಗಿದ್ರೆ ಒಂದು ಮರ ಕೆಳಗಡೆ 4 ನಾಯಿಗಳಿರ್ತದೆ ಸುತ್ತು. ಒಂದು ತುಂಡು ಬಟ್ಟೆ, ಅಂದ್ರೆ ಅವ್ರಿಗೆ ತುಂಡು ಬಟ್ಟೆ ಹಾಕೊಂಡಿರ್ತಾರೆ. ಸೊ 4 ನಾಯಿಗಳಿರ್ತದೆ ಸುತ್ತು. ಅವರು ನಗ್ತಾ ಇರ್ತಾರೆ ಅಷ್ಟೇ, ಯಾವಾಗ್ಲೂ ನಗ್ತಾ ಇರ್ತಾರೆ ಅಲ್ವಾ. ಸೊ ಅದು ನೋಡ್ತಾರೆ, ನೋಡಿ ಅಲ್ಲಿ ಹೋದ್ಮೇಲೆ, ಏನ್ ನಿಮ್ಮ ವಿಶೇಷ, ನಿಮ್ಮ ಪ್ರತ್ಯೇಕತೆ ಏನು ಅಂತ ಇತ್ತು. ನಾನು ಯಾವಾಗ್ಲೂ ಹ್ಯಾಪಿಯಾಗಿರ್ತೀನಿ, ಆನಂದವಾಗಿರ್ತೀನಿ. ಆ ಆನಂದ ಅನ್ನೋದು ನನಗೂ ಆಚೆ ಕಡೆ ವಸ್ತುಗಳೇ ಏನಿಲ್ಲ, ಆಚೆ ಕಡೆ ವಸ್ತುಗಳಿಂದ ಬರಲ್ಲ, ಇನ್ನೊಂದು ಕಡೆ ಎಲ್ಲಿ ಬರಲ್ಲ, ನನ್ನ ಒಳಗಡೆ ಆನಂದ ಇದೆ. ನನ್ನ ಒಳಗಡೆನೆ ಆನಂದ ಇದೆ. ಅಂದ್ರೆ ಅವರು ಎನ್ಲೈಟೆಡ್ ಮಾಸ್ಟರ್ ಆಗಿರ್ತಾರಲ್ವಾ. ಸೊ ಅವಾಗ ಏನಾಗ್ತದೆ, ಅವ್ರ ತತ್ವ ಗೊತ್ತು. ಅಂದ್ರೆ ಅವ್ರು ಯಾರು, ಅವ್ರು ನಿಜ ಸ್ವರೂಪ ಏನು ಅವ್ರಿಗೆ ಗೊತ್ತು, ಬಟ್ ಅವ್ರಿಗೆ ಗೊತ್ತಿರೋಲ್ಲ, ಅಲೆಕ್ಸಾಂಡರ್ ಗೊತ್ತಿಲ್ಲ. ಅಲೆಕ್ಸಾಂಡರ್ಗೆ ಯಾವಾಗ್ಲೂ ಸಂತೋಷ ಎಲ್ಲಿ ಹುಡುಕ್ತಾ ಇದ್ದಾನಂದ್ರೆ, ಅವ್ರು ಹುಡ್ಕೋ ಸಂತೋಷ ಒಂದು ರಾಜ್ಯನು ದಂಡಯಾತ್ರೆ ಮಾಡಿ ಒಂದು ಯಾವ್ದೋ ಗೆದ್ದುಕೊಂಡ್ರೆ ಅಲ್ಲಿಂದ ವಸ್ತುಗಳು ಮತ್ತೆ ಯಾವುದೇ ಆಸ್ತಿ ಪಾಸ್ತಿ ಎಲ್ಲ ತಗೊಂಡೋದ್ರೆ ಅವ್ರ ಸಂತೋಷ. ಆದ್ರೆ ಆ ಸಂತೋಷ ಸ್ವಲ್ಪ ಕಾಲಕ್ಕೆ ಅದು ಹೊರಟೋಗ್ತದೆ. ಇನ್ನೊಬ್ರು ಬಂದು ಮತ್ತೆ ಇವ್ರ ಮೇಲೆ ದಾಳಿ ಮಾಡ್ತಾರೆ,
ತಂಡ ಆದ ಮೇಲೆ ಅಲ್ಲೇ ಎತ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ಈ ತರ ಆಗುವಾಗ ಅಲ್ಲಿ ಸಂತೋಷ ಇಲ್ಲ. ಇವರು ಪೂರ್ತಿ ಸಂತೋಷವಾಗಿ ಹಾಯಾಗಿ ಆ ಮರ ಕೆಳಗಡೆ ಕೂತ್ಕೊಂಡು ಆನಂದವಾಗಿರ್ತಾರೆ. ಆವಾಗ ಇವ್ರಿಗೆ ತಿಳುವಳಿಕೆ, ಅಲ್ಲಿ ಜ್ಞಾನ ಬೋಧನೆ ಆಗ್ತದೆ. ಯಾರಿಗೂ? ಅಲೆಕ್ಸಾಂಡರ್ಗೆ. ನೋಡಿ, ಇವ್ರಿಗೆ ಏನೂ ಇಲ್ಲ, ಇಷ್ಟು ಆನಂದ ಆಗಿದ್ದಾನೆ, ನನಗೆ ಇಷ್ಟು ಇದ್ರೂ ನಾನು ಆನಂದ ಇಲ್ಲ ನನ್ನ ಒಳಗಡೆ. ನಾವು ಯಾವಾಗ್ಲೂ ಒಂದ್ ಸ್ವಲ್ಪ ಸಂತೋಷ ಆಗ್ತದೆ, ಒಂದ್ ಸ್ವಲ್ಪ ದಿವಸ ಅಸಂತೋಷ ಆಗ್ತದೆ, ದುಃಖವಾಗ್ತೀವಿ, ಎಲ್ಲ ಆಗ್ತಾ ಇರ್ತದೆ. ಬಟ್ ಇವ್ರು ಮಾತ್ರ ಯಾವಾಗ್ಲೂ ಆನಂದವಾಗಿ ನಗಿತಾ ಇರ್ತಾರೆ, ಆನಂದವಾಗಿ ಜೀವನ ಮಾಡ್ತಾ ಇದೆ. ಅಂದ್ರೆ ಇದರಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ಅವಾಗ ಅವರಲ್ಲಿ ಸ್ವಲ್ಪ ಪರಿವರ್ತನೆ ಶುರು ಆಗ್ತದೆ. ಓಕೆ, ಸೊ ಇದೊಂದು ಕತೆ, ಅಂದ್ರೆ ಇದೊಂದು ರಿಯಲ್ ಆಗಿರುವಂತ ಕತೆ ಇದು. ಸೊ ಇದ್ರ ಬಗ್ಗೆ ಇದರಿಂದ ನಾವು ತಿಳ್ಕೊಳ್ಳೋದು ಸಾರಾಂಶ, ಇಲ್ಲಾಂದ್ರೆ ಒಂದು ನೀತಿ ಅಂತ ಮೋರಲ್ ಏನಂದ್ರೆ ಅದೇ ಏನಂತಂದ್ರೆ, ನಮ್ಮ ನಿಜ ಸ್ವರೂಪ ನಾವು ತಿಳ್ಕೊಂಡವರೆಗೂ ನಮಗೂ ಆನಂದ ಸಿಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಆಶೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು ಆಶೆ ಮೇಲೆ ಇನ್ನೊಂದು ಆಶೆ ಬರ್ತಾನೆ ಇರ್ತದೆ. ಅದು ಅಪರಿಮಿತವಾಗಿ ಹೋಗ್ತಾನೆ ಇರ್ತದೆ. ಅದು ಪರಿಮಿತ ಆಗ್ಬೇಕು, ಇರೋದ್ರಲ್ಲಿ ತೃಪ್ತಿಯಾಗಿರ್ಬೇಕು, ಆನಂದ ಜೀವನ ನಡೆಸ್ಬೇಕಂದ್ರೆ ನಮ್ಮ ನಿಜ ಸ್ವರೂಪ ನಮಗೂ ಅರ್ಥ ಆಗ್ಲೇಬೇಕು. ಅದಕ್ಕೆ ಮಾಡ್ಬೇಕಾಗಿರೋದು ಆಧ್ಯಾತ್ಮಿಕ ಮಾರ್ಗ, ಧ್ಯಾನ ಅಷ್ಟೇ. ಥ್ಯಾಂಕ್ ಯು ಮಾಸ್ಟರ್. ರೈಟ್. ರೈಟ್ ಸ್ನೇಹಿತರೆ, ಸೊ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ ಇಂದಿನ ಕಾರ್ಯಕ್ರಮ. ಸರ್, ಪಿರಮಿಡ್ ವ್ಯಾಲಿ ಬಗ್ಗೆ ಕೇಳ್ಬೋದಾ? ಹೇಳಿಮ್ಮ. ಸರ್, ರೇಣುಕಾ ಅಂತ ಇದು ಟೈಪ್ ಆಗಿತ್ತು. ಸಾರಿ ಸರ್, ಅಶ್ವಿನಿ. ಹಾ, ಸರ್, ಕಾಲ್ ಮಾಡಿದೆ ಸಿಕ್ಲಿಲ್ಲ, ಹಂಗಾಗಿ ಇಲ್ಲೇ ಕೇಳ್ತಾ ಇದ್ದೀನಿ. ಸರ್, ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು ಅಂತಂದ್ರೆ ಈಗ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕಂದ್ರೆ ಇದು ಕನಕಪುರ ರೋಡ್. ಹಾ ಸರ್. ಕನಕಪುರ ರೋಡ್ ಗೊತ್ತಲ್ಲ? ಹಾ ಸರ್, ಗೊತ್ತು. ಆ ರೋಡಲ್ಲಿ ಹೋದ್ರೆ ನಿಮ್ಗೆ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಬರುತ್ತೆ ಫಸ್ಟ್. ಹಾ ಹಾ ಅದಾದ್ಮೇಲೆ ಇನ್ ಸ್ವಲ್ಪ ಮುಂದೆ ಹೋದ್ರೆ ಒಂದು 10 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಕೆಬ್ಬೆದೊಡ್ಡಿ ಅಂತ ವಿಲೇಜು, ಆರೋಹಳ್ಳಿ ಕಂటే ಮುಂದೆ ಬರುತ್ತೆ ಇದು. ಕೆಬ್ಬೆದೊಡ್ಡಿ ವಿಲೇಜು, ಅಲ್ಲಿ ಲೆಫ್ಟ್ ತಗೊಂಡ್ರೆ ಒಂದು 3 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಒಳಗಡೆ ಹೋದ್ರೆ ಅಲ್ಲಿ ಪಿರಮಿಡ್ ವ್ಯಾಲಿ ಅಂತ ಸಿಗತ್ತೆ. ಸರ್, ಅಲ್ಲಿ ಹೋದ್ಮೇಲೆ ಈಗ 1-2 ನೈಟ್ ಉಳ್ಕೋಬೇಕು ಅಂತಂದ್ರೆ ಅಲ್ಲಿ ವ್ಯವಸ್ಥೆ ಡಾರ್ಮೆಟ್ರೀಸ್ ಇರುತ್ತಮ್ಮ. ಡಾರ್ಮೆಟ್ರೀಸ್ ಇರುತ್ತೆ. ಅದಕ್ಕೂ ಏನೋ ಸ್ವಲ್ಪ ಫೀಸ್ ಇರುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಒಂದು 300-400 ಇರ್ತದೆ ಪರ್ ಡೇ. ಅದನ್ನ ಕಟ್ಟಬೇಕಾಗುತ್ತೆ. ಯಾರಿಗಾದ್ರೂ ಒಳ್ಳೆ ರೂಮ್ಸು, ಲಕ್ಸುರಿ ರೂಮ್ಸ್ ಬೇಕಂದ್ರೂ ಅದು ಬೇರೆ ಹೋಟೆಲ್ ಇದೆ ಅಲ್ಲಿ, ಅದು ಬೇಕಂದ್ರೆ ಬುಕ್ ಮಾಡ್ಕೋಬಹುದು. ನಾರ್ಮಲ್ ಆಗಿ ಸ್ಟೇ ಮಾಡೋಕೆ ಏನು ತೊಂದರೆ ಇಲ್ಲ. ಸರ್, ಇದು ಹ್ಮ್ ಹುಣ್ಣಿಮೆ ಧ್ಯಾನ, ಹುಣ್ಣಿಮೆ ಆ ಟೈಮ್ ನೋಡ್ಕೊಂಡು ಹೋದ್ರೆ ನಮ್ಗೆ ಬೆಸ್ಟ್ ಅನ್ಸುತ್ತೆ ಸರ್. ಎಸ್, ಹುಣ್ಣಿಮೆ ಧ್ಯಾನಕ್ಕೆ ಹೋದ್ರೆ ನೀವು ಅಲ್ಲಿ ಹುಣ್ಣಿಮೆ ಧ್ಯಾನ ಆಗ್ತಾ ಇರ್ತದೆ, ನೀವು ಭಾಗವಹಿಸ್ಬೋದು ಖಂಡಿತವಾಗಿ. ಅದು ಒಳ್ಳೇದು ಹುಣ್ಣಿಮೆ ಟೈಮ್ ಹೋದ್ರೆ. ಬೇರೆ ಟೈಮ್ಗೆ ಹೋಗೋಕ್ಕಿಂತಲೂ ಆ ಹುಣ್ಣಿಮೆ ಟೈಮಲ್ಲಿ ಹೋದ್ರೆ ನಮ್ಗೆ ಅನುಕೂಲ. ನಿಮ್ಗೆ ಎರಡು ಲಾಭ ಬರುತ್ತೆ. ಒಂದು, ನೀವು ನೋಡಂಗ ಆಗತ್ತೆ. ಎರಡನೇದು, ನೀವು ಧ್ಯಾನ ಮಾಡ್ಬೋದು. ಹುಣ್ಣಿಮೆ ಧ್ಯಾನ ಅದ್ಭುತವಾದ ಧ್ಯಾನ, ಸಂಗೀತ ಧ್ಯಾನ ಇರುತ್ತೆ, ನೇರವಾಗಿ ಪ್ರತ್ಯಕ್ಷವಾಗಿರುತ್ತೆ. ಸೊ ಖಂಡಿತವಾಗಿ ನೀವು ಹೆಚ್ಚು ಶಕ್ತಿ ಪಡಿಬಹುದು. ಸರ್, ಇನ್ನೊಂದು. ಓಕೆ, ಥ್ಯಾಂಕ್ ಯು ಸರ್. ಒಂದು ಎಜುಕೇಶನ್ ಸಂಬಂಧಪಟ್ಟಂಗೆ ಕೇಳ್ಬೋದಾ ಸರ್? ಕೇಳಿ. ಸರ್, PUC ಆದ್ಮೇಲೆ ನೇರವಾಗಿ B.Ed ಮಾಡ್ಬೋದಾ? ನೇರವಾಗಿ B.Ed ಸರ್. B.Ed ನನ್ಗೆ ಗೊತ್ತಿರೋದು BA ಮಾಡ್ಬೋದು. ಆಮೇಲೆ B.Ed ಅಂದ್ರೆ ಓಪನ್ ಯೂನಿವರ್ಸಿಟಿ ಏನಾದ್ರು ಮಾಡ್ಕೋಬಹುದು, ಗೊತ್ತಿಲ್ಲ. ಡೈರೆಕ್ಟ್ B.Ed ಅಲೌ ಮಾಡ್ತಾರ? PU ಆದ್ಮೇಲೆ ಅಲೌ ಮಾಡಲ್ಲ. ಮೇಡಮ್ ಗೊತ್ತಲ್ಲ, ಉಮಾ ಮೇಡಮ್ ಗೊತ್ತಾಗಿರ್ತದೆ. ಹೇಳಿ ಮೇಡಮ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಇಲ್ಲ ಸರ್, ಮೇಡಮ್, ಮಾಡೋದಿಕ್ ಬರೋದಿಲ್ಲ ಸರ್ ಅದು. ಮಾಡ್ಲಿಕ್ಕೆ ಬರೋದಿಲ್ರಿ. ಅದು ಏಜ್ ಲಿಮಿಟ್ ಇದೆ ಬರೋದಿಲ್ಲ. ಅದಕ್ಕೆ. ಮೊದಲು ಕಂಪ್ಲೀಟ್ ಡಿಗ್ರಿ ಮುಗಿಬೇಕು. ಡಿಗ್ರಿ ಆದ್ಮೇಲೆ B.Ed ಮಾಡ್ಲಿಕ್ಕೆ ಪರ್ಮಿಷನ್, ಅದು ಕೂಡ ಪರ್ಮಿಷನ್ ಆದ್ರೆ ಆಯಾ ಜಿಲ್ಲಾಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ನಾವು ಮಾಡಬೇಕಾಗತ್ತೆ. ಗೌರ್ಮೆಂಟ್ ಆಗ್ಲಿ ಅಥವಾ ಪ್ರೈವೇಟ್ ಆಗ್ಲಿ, ಅಂದ್ರೆ ಮುಂದೆ ನಮ್ಗದು ಅನುಕೂಲ ಆಗತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಹೋದಾಗ ಅವರು ತಡೆ ಹಿಡಿತಾರ ಅದಕ್ಕೆ. ಹಾಗಾಗಿ ನಾವು BDPIಲಿಂದ ಪರ್ಮಿಷನ್ ತಗೊಳ್ಳೇಬೇಕಾಗ್ತದೆ. ತಗೊಂಡು ನಾವು ಮಾಡಿದ್ರೆ ನಮ್ಗೆ ಎಲ್ಲಾ ರೀತಿಯಿಂದ ಅನುಕೂಲ. ಸರ್, ಈಗ PU ನಲ್ಲಿ ಆರ್ಟ್ಸ್ BA ತಗೊಳ್ಳೋರ್ ಸಂಖ್ಯೆ ಕಮ್ಮಿ ಆಗಿದೆ, ಜಾಸ್ತಿ BCom ಸೈನ್ಸ್ ಹಿಂಗೆಲ್ಲ ತಗೊಳ್ತಿದ್ದಾರೆ. ಹೌದು ಹೌದು. ಹಂಗಾಗಿ ಈ PUC ಆರ್ಟ್ಸ್ ತಗೊಂಡವ್ರಿಗೆ ಡಿಗ್ರಿ ಮಾಡದೇ ಇದ್ರು ನೇರವಾಗಿ B.Ed ಮಾಡ್ಬೋದೇನೋ ಅನ್ನೋದು ಒಂದು ಡೌಟ್ ಇತ್ತು ಸರ್. ಇಲ್ಲಿ ಬರೋದಿಲ್ರಿ ಮೇಡಮ್. ಇಲ್ಲ, ಬರೋಂಗಿಲ್ರಿ, ಅದು ಬರೋದಿಲ್ಲ. ಯಾಕಂದ್ರೆ ಈಗ Okay, BA BA ಮಾಡ್ಕೊಂಡೇ ಮಾಡ್ಬೇಕು. ಅದು ಒಟ್ಟ BA ಡಿಗ್ರಿ ಆಗ್ಲೇಬೇಕು.
ಆದಷ್ಟು Right. ಮಟ್ಟಿಗೆ ಥ್ಯಾಂಕ್ ಯು. ಆರ್ಟ್ಸಿಗೆ ಏನು ವ್ಯಾಲ್ಯೂ ಇಲ್ಲ. ಸೈನ್ಸು, ಕಂಪ್ಯೂಟರು ಇದೇನಿದಿಲ್ಲ, ಇನ್ನಿತರ ಟೆಕ್ನಿಕಲ್ ನೀವು ಮಾಡಿದ್ರೆ ಬಹಳ, ನನ್ನ ಅನಿಸಿಕೆ ಪ್ರಕಾರ ಅಂದ್ರೆ ಟೆಕ್ನಿಕಲ್ ಮಾಡಿದ್ರೆ ಬಹಳಷ್ಟು ಉತ್ತಮ. ಈಗ ಆರ್ಟ್ಸ್ಗೆ ಯಾರು ಕೇಳ್ತಾ ಇಲ್ಲ. ಆರ್ಟ್ಸ್ ಮಾಡಿದರೆ ಎಷ್ಟೋ ಜನ ಇದ್ದಾರೆ, ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಮೇಡಮ್ ಹಂಗ ಆರ್ಟ್ಸ್ ಇಲ್ಲ, ವೇಗಳು ಬಾಳ ಅದಾವು, ವೇಗಳು ಬಾಳ ಇದಾವ. ಅದಾವ್ರಿ ಮೇಡಮ್. ಇದಾವ, ಇಲ್ಲ ಅನ್ಬೇಡ್ರಿ, ಇದಾವ, ಅದನ್ನು ಇದಾವ, ನನ್ಗೆ ಅದನ್ನು ಗೊತ್ತಿದೆ, ಇದನ್ನು ಗೊತ್ತಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಆದಷ್ಟು ಮಟ್ಟಿಗೆ ಇದ್ರಲ್ಲೇ ಪಳಗೋಗಿದ್ದೀನಿ ನಾನು, ಪಟ್ಟಿ ಏರ್ಸಿ ಇದ್ರಲ್ಲೇ ಪಳಗೋಗಿದ್ದೀನಿ ನಾನು. ಆದ್ರೂ ಕೂಡ ಈ ಆರ್ಟ್ಸ್ ನಲ್ಲಿ ಎಷ್ಟು ಕಡಿಮೆ ನಮ್ಗಿದೆಯೋ, ಆದ್ರೆ ಟೆಕ್ನಿಕಲ್ ಏನಿದೆಯಲ್ಲ ಅದರಲ್ಲಿ ನಮ್ಗೆ ಅತಿ ಉತ್ತಮವಾದ ಸೂಪರ್ ಎಕ್ಸಲೆಂಟ್ ಆದ ವರ್ಕ್ಗಳೆಲ್ಲ ಸಿಗತ್ತೆ ನಮ್ಗೆ. ಸಿಗತ್ತೆ ಬಿಡ್ರಿ. ಸಿಗತ್ತೆ. ಸರಿಯಾಗಿ ಕೇಳಿಸ್ತಾ ಇಲ್ಲ ಮೇಡಮ್. ಆದ್ರೂನು ಈ BA ಆರ್ಟ್ಸ್ ಏನ್ ತಗೊಂಡಿರ್ತಾರೆ ಸ್ಟೂಡೆಂಟ್ಸ್, ಅವ್ರಿಗಿರೋ ಜ್ಞಾನನೇ ಬೇರೆ ಒಂದ್ ಲೆವೆಲ್ ಅಲ್ಲಿ ಅದು ಇರ್ತಾರೆ ನಿಜ, ಮೇಡಮ್. ಅದು ನಿಜ. ರೇಣುಕಮ್ಮ, BCom ನೀವು ಮೇಡಮ್ ನಂಬರ್ ತಗೊಳ್ಳಿ, ಉಮಾ ಮೇಡಮ್ ನಂಬರ್ ತಗೊಂಡು ಮಾತಾಡಿ ಆಮೇಲೆ. ಸರ್, ನಂದು ಇನ್ನೊಂದು ಪ್ರಶ್ನೆ ಸರ್. ಇವತ್ತು ಬೆಳಿಗ್ಗೆ ನೀವು ಮುದ್ರಾ ತೋರಿಸಿದ್ರಲ್ಲ, ಅದು ಯಾವ ತರ ಗೊತ್ತಾಗ್ಲಿಲ್ಲ. ಅದು ಮುದ್ರಾ ಏನಮ್ಮ? ಕ್ಲಾಸ್ ಬೆಳಿಗ್ಗೆ ಮುದ್ರಾ ತೋರಿಸಿದ್ರಿ ನೀವು. ವ್ಯಾನ ಮುದ್ರ. ವ್ಯಾನ ಮುದ್ರಾ ಸರಿಯಾಗಿ, ಯಾಕಂದ್ರೆ ಅಷ್ಟ ಇದನ್ನ ಆಗ್ಬಿಟ್ಟು ಜಸ್ಟ್ ಬಂತು ಮತ್ತೆ ಹೊರಟೋಗ್ಬಿಟ್ಟು ಸರಿಯಾಗಿ ಗೊತ್ತಾಗ್ಲಿಲ್ಲ. ಅದೇ ಹಸು ನಷ್ಟಕ್ಕೆ ಹಸು ನಷ್ಟಕ್ಕೆ ಅದು ವ್ಯಾನ. ಅದು ಚೇತರಿಕಿಸ್ಕೋಬೇಕಂದ್ರೆ ಹಾ. ಮುದ್ರಾ ಬಂದು ಇದು ವ್ಯಾನ ಮುದ್ರ. ಥ್ಯಾಂಕ್ ಯು ಸರ್. ಜಯಂತಿ ಮೇಡಮ್, ತಾವ್ ಎಲ್ಲಿರ್ತೀರಾ? ಯಾವ ಊರಲ್ಲಿ ಇರ್ತೀರಾ? ಜಯಂತಿ ಮೇಡಮ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಎಲ್ಲಿರ್ತಾರೆ ಅಂತ, ಯಾವ ಊರಲ್ಲಿ ಇರ್ತಾರೆ ಅಂತ. ಜಯಂತಿ ಮೇಡಮ್ ಕೇಳ್ತಾ ಇದ್ರ? ಹೌದ್ರಿ, ಎಲ್ಲಿರ್ತಾರೆ ಅಂತ. ಯಾಕಂದ್ರೆ ಅವ್ರ ಭಾಷೆನೇ ಚೇಂಜ್ ಇದೆ. ಏನ್ರಿ ಮೇಡಮ್? ತಾವ್ ಎಲ್ಲಿರ್ತೀರಿ, ಯಾವ ಊರಲ್ಲಿ ಇರ್ತೀರಾ, ಯಾವ ಪ್ರಾಂತದಲ್ಲಿ? ಎಲ್ಲಿ? ಧಾರವಾಡದಲ್ಲಿ. ನಾನ್ ಕೂಡ ಧಾರವಾಡದಲ್ಲಿ ಇರ್ತೀನಿ, ಕಲ್ಗಟಗಿ ರೋಡ್. ಕೆಸಿ. ಓಹೋ, ಮತ್ತೆ 4-5 ಕಿಲೋಮೀಟರ್ ದೂರ ಆಯ್ತು. ನಾನು ಇಲ್ಲಿ ಮಾಡರ್ನ್ ಸ್ಕೂಲ್ ಇದೆಯಲ್ಲ, ಕಲ್ಗಟ್ಟಿ ರೋಡ್, ಅಲ್ಲಿ ನನ್ ಮನೆ ಇರೋದು. ಹೌದ್ರಿ ಮೇಡಮ್? ಆದ್ರೆ ಇಬ್ರು ಸಹೋದರಿ ಆದ್ವಿ, ಇಬ್ರು ಕೂಡ ಒಂದೇ ಊರಿನ ಸಹೋದರಿ. ಥ್ಯಾಂಕ್ ಯು. ಹೌದ್ರಿ, ಬರ್ತೇನ್ರಿ ಮೇಡಮ್. ಬರ್ರಿ, ಅನಂತವಾಗಿ ಬರ್ರಿಲ್ಲ, ಯಾರ್ ಬೇಡ ಅಂತಾರೆ. ನಾಳೆನೆ ಬಂದ್ಬಿಡಿ. ಥ್ಯಾಂಕ್ ಯು ಮೇಡಮ್. ಇಲ್ಲ, ಇರ್ಲಿ, ಪರವಾಗಿಲ್ಲ. ಯಾಕಂದ್ರೆ ಶಿಕ್ಷಕರ ಆದ್ವಿ ಅಂದ್ರ ಒಂದಿಲ್ಲ ಒಂದ್ ಕಡೆ ಎಲ್ಲಾದ್ರೂ ನಾವು ಸಿಗ್ತೀವಿ. ಹೌದ್ರಿ. ಒಂದ್ ಯಾವ್ದೇ ಒಂದು ಫೀಲ್ಡ್ ನಲ್ಲಿ, ಗವರ್ಮೆಂಟ್ ಸರ್ವೆಂಟ್ ಯಾವ್ದೋ ಒಂದು ಫೀಲ್ಡ್ ನಲ್ಲಿ ಇದ್ರೆ ಪ್ರತಿಯೊಬ್ರು ಎಲ್ಲಾದ್ರೂ ಎಲ್ಲ ಸಿಗ್ತೀವಿ ನಾವು. ಥ್ಯಾಂಕ್ ಯು ಮೇಡಮ್. ಅಲ್ಲ, ಇಲ್ಲಿವರೆಗೂ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ರಂಗನಾಥ್ ಗುರುಗಳಿಗೆ ಕೂಡ ಧನ್ಯವಾದಗಳು. ನಮಸ್ಕಾರ. ಉಮಾ ಅಮ್ಮ ಅವ್ರಿಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ಅಮ್ಮ. ಏನ್ರಿ ಹೇಳಿ, ಅಮ್ಮ ಅನ್ಬೇಡ್ರಿ, ನಾನು ನಿಮ್ಮ ಸಿಸ್ಟರ್. ಹೇಳ್ರಿ, ಅಕ್ಕ ತಂಗಿ ಹಂಗೆ ಇರೋಣ. ಮೇಡಮ್, ಈಗ ನೀವು ಹಿರೀಕರು, ನಿಮ್ಮ ಮಾತು ಕೇಳ್ಬೇಕು, ನಾವು ಆತೋರಿತಾ ಇರ್ತೀವಿ, ಆದ್ರೆ ನಿಮ್ ವಾಯ್ಸ್ ಕಮ್ಮಿ ಬರುತ್ತೆ. ಹೌದಾ? ಇರ್ಲಿ, ಸ್ವಲ್ಪ ನಮ್ಮಲ್ಲಿ ಇಲ್ಲೆಲ್ಲ ಡಿಸ್ಟರ್ಬ್ ಇದೆ. ಅಂದ್ರೆ ಕಮ್ಮಿ ಇಟ್ಕೊಂತೀರಾ ವಾಲ್ಯೂಮ್ ಅಂತ ಗೊತ್ತಾಗ್ಲಿಲ್ಲ. ಇಲ್ಲ, ಫುಲ್ ಇರುತ್ತೆ ನನ್ನ ವ್ಯಾಲ್ಯೂಮ್. ಆಮೇಲೆ ಝೂಮ್ ಅಲ್ಲಿ ಬರ್ತೀರಾ, ಸ್ವಲ್ಪ ಒಂದ್ ಕಡೆ ಸ್ಟಿಕ್ ಮಾಡಿದ್ರೆ ಚಂದ ಅಂತ ಈಗ ಸದ್ಯ ಬರಲ್ಲ, ಯಾಕಂದ್ರೆ ಸ್ವಲ್ಪ ನಮ್ಮಲ್ಲಿ ಇಲ್ಲಿ ಎಲ್ಲ ಮರಗಳ ಕಡೆ ಏನಾಗ್ತದಂದ್ರೆ ನೀವು ಮಾತಾಡುವಾಗ ಪೂರ್ತಿ ಫೇಸ್ ಕಾಣಿಸ್ತಾ ಇಲ್ಲ ಅಲ್ವಾ? ಹೌದು, ಸ್ವಲ್ಪ ಕಾಣಿಸ್ತದೆ, ಮತ್ತೆ ವಾಪಸ್ಸು ಬ್ಯಾಕ್ ಹೋಗ್ತದೆ, ಬರ್ತಾ ಇರ್ತದೆ, ಹಿಂದೆ ಮುಂದೆ ಹೋಗ್ತಾ ಇರ್ತದೆ. ವರ್ಕ್ ಆಗ್ತಾ ಇದೆ ಅಲ್ರಿ, ಹೀಗಾಗಿ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದಾರೆ, ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇಲ್ಲಿ ಸರಿ. ಪರವಾಗಿಲ್ಲ. ರೇಣುಕವರಿಗೆ ಧನ್ಯವಾದ. ನಮಸ್ಕಾರ ಗುರುಗಳೇ. ರೈಟ್. ಗುಡ್ ನೈಟ್. ರೈಟ್. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಅಶ್ವಿನಿ ಮೇಡಮ್, ನಿಮ್ಗೆ ಮ್ಯಾಪ್ ಲಿಂಕ್ ಕಳ್ಸಿದ್ರು ನೋಡಿ, ಪಿರಮಿಡ್ ವ್ಯಾಲಿ. ಓಹ್, ಸರ್ ಇದಾರಲ್ಲ. ಸರ್ ಬಸವರಾಜ ಸರ? ಇಲ್ಲ, ಮುರುಗೇಶ್ ಅವರಲ್ಲ? ಮುರುಗೇಶ್ ಸರ್. ಹಾ, ಸ್ವಲ್ಪ ಲಿಂಕ್ ಕಳ್ಸಿದ್ದೀನಿ ಅಶ್ವಿನಿ ಮೇಡಮ್ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಲಿಂಕ್ ಆದ್ರೆ ಗೂಗಲ್ ಲಿಂಕ್ ಇರ್ತದೆ ನೋಡಿ, ಇಲ್ಲಾಂದ್ರೆ ನಾವು ಇದರಲ್ಲಿ ಗ್ರೂಪ್ ಅಲ್ಲಿ ಹಾಕ್ತಿವಿ ಬಿಡಿ. ಮ್ಯಾಪ್ ಲಿಂಕ್ ಇದೆ ಸರ್. ಸರ್, ಈಗ ನಾನು ಬುಕ್ ತಗೊಂಡ್ ಬಂದಿದ್ದೀನಿ ಫೌಂಡೇಶನ್ ಇಂದ, ಮಹಾವತಾರ್ ಫೌಂಡೇಶನ್ ಇಂದ. ಈಗ ಬುಕ್ಸ್ ಮೇಲೂ ಇದೆ ನಂಬರ್, ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದಲ್ವಾ ಸರ್? ಇಲ್ಲ, ಡೀಟೇಲ್ಸ್ ಅದು ಓಲ್ಡ್ ಕಾಂಟ್ಯಾಕ್ಟ್ ನಂಬರ್ ಹಳೇದು ಆಗಿರ್ಬೋದು, ನಿಮ್ಗೆ ಅವರು ಉತ್ತರ ಕರೆಕ್ಟ್ ಆಗಿ ಕೊಡ್ತಾರ ಇಲ್ಲ ಗೊತ್ತಿಲ್ಲ. ನೀವು ಫಸ್ಟ್ ಮೊದಲನೇದು ಗೂಗಲ್ ಲಿಂಕ್ ತಗೊಳ್ಳಿ, ಗೂಗಲ್ ಲಿಂಕ್ ಕರೆಕ್ಟ್ ಆಗಿ ಅದು ಪಾಲನೆ ಮಾಡಿ ಅಲ್ಲಿಗೆ ಹೋಗಿ, ಅಲ್ಲಿ ರೀಚ್ ಆದ್ರೆ ಅಲ್ಲಿ ಖಂಡಿತವಾಗಿ ರಿಸೆಪ್ಷನ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ ಕಾರಲ್ಲಿ ಹೋದ್ರೆ ಇದು ಗೂಗಲ್ ಅಲ್ಲಿ ಹಾಕೊಂಡು ಹೋಗ್ಬೋದು.
ಅದಿಲ್ಲ ಬಟ್ ಆದ್ರೆ ಅಂದ್ರೂ ಬಸ್ ನೀವು ಅದೇ ಗೂಗಲ್ ಲಿಂಕ್ ಸಿಗತ್ತೆ. ಆ ಲಿಂಕ್ ಆಧಾರ ನೀವು ಕನಕಪುರ ರೋಡಿಂದ ಬಸ್ಗಳು ಡೈರೆಕ್ಟು ಆ ಪ್ಲೇಸ್ ವರೆಗೆ ಸಿಗತ್ತೆ. ಓಕೆ, ಕೆಬ್ಬೆದೊಡ್ಡಿ ಅಂತ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಬೈ ಆಟೋ ತಗೊಂಡು ಹೊರಡೋದು. ಸರ್ ಸರ್ ಹ್ಮ್ ಕೆಬ್ಬೆದೊಡ್ಡಿ ಅಂತ ಬಸ್ ಸ್ಟಾಪ್ ಅದನ್ನು ನೆನ್ಪಿಟ್ಕೊಳ್ಳಿ, ಕೆಬ್ಬೆದೊಡ್ಡಿ. ಮೇಡಮ್ ಆ ಲಿಂಕ್ ಓಪನ್ ಮಾಡಿ ಡೀಟೇಲ್ ಇದೆ ಅದರಲ್ಲಿ. ಓಕೆ ಅದು ಸರ್. ಲೊಕೇಶನ್ ಲಿಂಕ್ ಶೇರ್ ಮಾಡಿ ಮಾಸ್ಟರ್, ನಮ್ಗೆಲ್ಲರಿಗೂ ಸಹಾಯ ಆಗುತ್ತೆ. ಆ ಲಿಂಕ್ ಶೇರ್ ಮಾಡ್ತೀನಿ, ಲಿಂಕು ಅಡ್ರೆಸ್ ಎರಡು ಶೇರ್ ಮಾಡ್ತೀನಿ. ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಮತ್ತೆ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೂ ಥ್ಯಾಂಕ್ ಯು.